Namaskaram. So in this video we'll be continuing with series questions on the chapter moving charges and magnetism. Okay. So hopefully you have already seen the first part of the series questions on this chapter. So ಅಲ್ಲಿಂದ ಕಂಟಿನ್ಯೂ ಮಾಡೋಣ ಈಗ. ಸೊ ಲಾಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳಿದ್ದೆ ಆ್ಯಕ್ಚುಲಿ ನನ್ನ ನೆನಪಿದ್ದ ಮಟ್ಟಿಗೆ 16 ಕ್ವಶನ್ಸ್ ಏನೋ ಮಾಡೋದಿತ್ತು. ಅದರೊಳಗೆ ಯಾವುದೋ ಕ್ವಶನ್ ಪ್ರೀವಿಯಸ್ ವಿಡಿಯೋದೊಳಗೆ ಅದು ಮಿಸ್ ಆಗಿತ್ತು. ಒಂದರದ್ದು ಫೋಟೋ ಮಿಸ್ ಆಗಿತ್ತು. ದ್ಯಾಟ್ ವಿಲ್ ಬಿ ಇನ್ಕ್ಲೂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿದ್ದೆ. ಸೊ ಅದನ್ನು ಫಸ್ಟ್ ಸಾಲ್ವ್ ಮಾಡಿಕೊಂಡು ಇವತ್ತಿನ ಕ್ವಶನ್ ಸ್ಟಾರ್ಟ್ ಮಾಡೋಣ. ಅಂದರೆ ಆ ಕ್ವಶನ್ ಇವತ್ತಿನ ದಿನ ಅಂತ ಅಂದ್ಕೊಂಡ್ರೂ ಚಲೋಣ. ಆ್ಯಂಡ್ ಹೋಪ್ಫುಲಿ ನಿನ್ನೆ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ 20 ಡೇಸ್ನೊಳಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ಅಂಥೇಳಿ. ಮತ್ತು ಏನಾರು ವಿಷಯ ಹೇಳ್ಬೇಕನ್ಸಿದ್ರೆ ಮತ್ತು ಬೇರೆ ಬೇರೆ ಈಗ ಈ ಚಾಪ್ಟರ್ ವೈಸ್ ನಾನು ಹೆಂಗೆ ವಿಡಿಯೋ ಹಾಕ್ತೀನಲ್ಲ ಇದ್ರೊಳಗೂ ಹೇಳ್ತೀನಿ. ಸಾಧ್ಯ ಆದಷ್ಟು ಒಂದಿಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿ ಅದ್ರಾಗ ಹೇಳಿದ್ದೈತಿ. ಇಫ್ ಯು ಹ್ಯಾವ್ ನಾಟ್ ಇಟ್ ಸೀನ್ ಅದನ್ನು ನೋಡ್ರಿ, ನಿಮ್ಗೆ ಯೂಸ್ ಆಗ್ಬೋದು. ಓಕೆ, ಸೊ ನೆಕ್ಸ್ಟು ಸೊ ಇವತ್ತಿನ ಫಸ್ಟ್ ಕ್ವಶನ್ ಹೋಗೊಂಡ್ರಿ ಹಂಗಾರೆ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ. ಸೊ ವಿಚ್ ವಾಸ್ ಲೆಫ್ಟ್ ಓವರ್ ಇನ್ ದ ಲಾಸ್ಟ್ ವಿಡಿಯೋ, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ಟುಡೇಸ್ ಫಸ್ಟ್ ಕ್ವಶನ್. ಸೊ ಇದು ನಮ್ಮದು ಲಾಸ್ಟ್ ಟೈಮ್ ಮಿಸ್ ಆಗಿದ್ದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ಆರ್ ಡ್ಯೂ ಟು ಕರೆಂಟ್ ಐ ಫ್ಲೋಯಿಂಗ್ ಥ್ರೂ ಇಟ್ ಈಸ್ ಬಿ. ಅವ್ರೇನು ಹೇಳ್ತಾರೆ, if the magnetic field at the center of a circular coil of radius r is B, then the magnetic field at a point along the axis at distance r from the center is ಅಂತ ಕೇಳ್ಯಾರ. ಓಕೆ, ಅಂದ್ರೆ at the center of the circular coil the magnetic field ಅವ್ರು ಕೊಟ್ಟಾರ. they are asking us to calculate the magnetic field at a point on the axis. ಎಷ್ಟು ಡಿಸ್ಟೆನ್ಸ್ನೊಳಗೆ ಅಂದರೆ ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆನ್ ದ ಆ್ಯಕ್ಸಿಸ್. ಸೊ ಅವ್ರೇನಂತಾರೆ, ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಬಿ ಇದ್ರೆ ದೆನ್ ಆನ್ ದ ಆ್ಯಕ್ಸಿಸ್ ಅಟ್ ಅ ಡಿಸ್ಟೆನ್ಸ್ ಆರ್ ಎಷ್ಟು ಇರ್ತೈತಿ ಅಂತ. ಸೊ ಒಂದು ನಾವು ಕೆಲಸ ಮಾಡೋಣ, ಈ ಲಾಸ್ಟ್ 20 ಡೇಸ್ನೊಳಗೆ ಇವೇನು ಕ್ವಶನ್ಸ್ ನಾನು ಇಲ್ಲೇ ನಿಮ್ಗೆ ಸಾಲ್ವ್ ಮಾಡ್ತಿರ್ತೀನಲ್ಲ, ವೆನ್ ಐ ಗಿವ್ ಟೈಮ್ ಟು ಸಾಲ್ವ್, ಓಕೆ, ಈಗ ನಿಮ್ಗೆ ಟೈಮ್ ಕೊಟ್ಟಿರ್ತೈತಲ್ಲ ಸಾಲ್ವ್ ಮಾಡೋಕ್ಕೆ, ಆ ಕ್ವಶನನ್ನು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ನೀವು ಸಾಲ್ವ್ ಮಾಡ್ಬೇಕಾರೆ ಕೂಲ್ ಮೈಂಡ್ಲೆ. ಈ ಕ್ವಶನದ ಆನ್ಸರ್ ರಾಂಗ್ ಬಂದರೂ ನಡಿತೈತಿ, ಕರೆಕ್ಟ್ ಬಂದ್ರಂತೂ ಚಲೋ ಆಯ್ತು. ಆನ್ಸರ್ ರೈಟ್ ಬರಲಿ ರಾಂಗ್ ಬರಲಿ, ನಾನು ನನಗೆ ಇರುವಂಥ ಆ ಚಾಪ್ಟರ್ ಬಗ್ಗೆ ಇರುವಂಥ ನಾಲೆಜನ್ನು ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಇಂಟ್ರೆಸ್ಟ್ಲೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆನ್ಸರ್ ರಾಂಗ್ ಬಂದರೆ ನಡೀತೈತಿ, ಏನೋ ಆಗಂಗಿಲ್ಲ. ಓಕೆ, ಸೊ ಆ ಒಂದು ವಿಷಯನ ತಲೆಗಿಟ್ಕೊಂಡು ಇದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈಗ ವಿಡಿಯೋ ಪಾಸ್ ಮಾಡಿ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ ಬಿ ಡಿವೈಡೆಡ್ ಬೈ √8. ಆಪ್ಷನ್ ಸಿ ಅಂದರೆ ಆಪ್ಷನ್ 3 ಬಿ ಡಿವೈಡೆಡ್ ಬೈ √8. ಓಕೆ, ಇದು ಆನ್ಸರ್ ಇರ್ಬೇಕು. ಹೆಂಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ, ಕೇಳ್ರಿ. ಒಂದು ನಿಮಿಷ. ಓಕೆ, ಸೊ ಈಗ ನಮ್ಗೆ ಒಂದು ಕೆಲಸ ಮಾಡೋಣ, ಒಂದು ಸರ್ಕ್ಯುಲರ್ ಕಾಯಿಲ್ ಕನ್ಸಿಡರ್ ಮಾಡೋಣ, ಹೌದಾ? ಸೊ ಈ ಸರ್ಕ್ಯುಲರ್ ಕಾಯಿಲಿದ್ದು ಸೆಂಟರ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ, ವಿಚ್ ಈಸ್ μ0 ಬೈ 4 pi 2 pi I by r. So this is the formula to calculate magnetic field at the center of the circular coil. At a point on the axis ಗೆ formula ಹೆಂಗೆ ಬರ್ತೈತಿದೆ, that will be μ0 by 4 pi 2 pi n I r square divided by r square plus x square whole raised to 3/2. ಸೊ ಈಗಿಲ್ಲೇ ಇದು ಅಟ್ ದ ಸೆಂಟರ್. ಈ ಕ್ವಶನ್ ಒಳಗೆ ಕೊಟ್ಟಾರ, ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಈಸ್ ಬಿ, ದೆನ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ ವಿಚ್ ಈಸ್ ಆನ್ ದ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಸಚ್ ದ್ಯಾಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್
ಆ್ಯಂಡ್ ದ ಪಾಯಿಂಟ್ ಪಿ ಈಸ್ ಆರ್. ಈಗ ಈ ಸರ್ಕ್ಯುಲರ್ ಕಾಯಿಲದ್ದು ರೇಡಿಯಸ್ ಎಷ್ಟು ಇರ್ತದೆ ಗೊತ್ತಾನ? ಆರ್ ಇರ್ತೈತಿ. ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಏನೈತಲ್ಲ ಪಿ, ದ್ಯಾಟ್ ಪಿ ಜನರಲಿ ಇನ್ ದಿಸ್ ಫಾರ್ಮುಲಾ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಅಂದ್ರೆ ಆ ಪಾಯಿಂಟ್ ಪಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಎಷ್ಟು ಏನು ಸಿಂಬಾಲ್ನ ಯೂಸ್ ಮಾಡ್ತೀವಿ? ಎಕ್ಸ್. ಸೊ ಈ ಕ್ವಶನ್ ಒಳಗೆ ವಾಟ್ ದೇ ಟ್ರೈಂಗ್ ಟು ಸೇ ಇಸ್ ಹಿಯರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್. ಅಂದರೆ ದೇ ವಾಂಟ್ ಅಸ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಸಚ್ ದ್ಯಾಟ್ ದ ಡಿಸ್ಟೆನ್ಸ್ ಆಫ್ ದ್ಯಾಟ್ ಪಾಯಿಂಟ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ಸ್ ಟು ರೇಡಿಯಸ್. ಇದು ನಿಮಗೆ ಈ ಕ್ವಶನ್ ಒಳಗೆ ಅರ್ಥ ಆಗ್ಬಿಟ್ರೆ ಸಾಕು, ಮುಂದೆ ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಹೆಂಗಂತ ನೋಡ್ರಿ. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಸರ್ಕ್ಯುಲರ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕಾಯಿಲಿಗೆ ಫಾರ್ಮುಲಾ ಬರ್ತೈತಿ μ0/4π. ಹೌದಾ? ಸೊ 2π ನಂಬರ್ ಆಫ್ ಟರ್ನ್ಸ್ ಅವ್ರು ಏನು ಮೆನ್ಷನ್ ಮಾಡಿಲ್ಲ, ವಿಲ್ ಟೇಕ್ ಇಟ್ ಆಸ್ 1. 2πn ಹೋಗ್ಬಿಡ್ತೈತಿ. ಈಗ ಐ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ಹೇಳಿ ತೊಗೊಂಡ್ರೆ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಕೇಸ್ನೊಳಗೆ ಏನಾಗ್ಬಿಡ್ತೈತಿ? ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗ್ತದೆ ಹೋಲ್ ರೇಸ್ ಟು 3/2. ಸೊ ದಿಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬಿಕಮ್ಸ್ 2r ಸ್ಕ್ವೇರ್. ಅದನ್ನು ಫಸ್ಟಿಗೆ ಕ್ಯೂಬ್ ನಾವು ಮಾಡಿಕೊಂಡ್ರೆ ಇಲ್ಲಿ ಕ್ಯೂಬ್ ಐತಿ ಒಂದು ಸರ್ತಿ ಸ್ಕ್ವೇರ್ ರೂಟ್ ಐತಲ್ಲ. ಇಫ್ ಯು ಟೇಕ್ ದ ಕ್ಯೂಬ್ ಇಟ್ ಬಿಕಮ್ಸ್ 8r raised to 6. 2r ಸ್ಕ್ವೇರ್ ಕ್ಯೂಬ್ ಮಾಡಿದರೆ ಇಟ್ ಬಿಕಮ್ಸ್ 8r raised to 6. ಸೊ ಅದ್ರದ್ದು ನಾವು ಸ್ಕ್ವೇರ್ ರೂಟ್ ತೊಗೊಂಡ್ರೆ ಇಟ್ ಬಿಕಮ್ಸ್ ಏನು ಉಳಿತದೆ ಗೊತ್ತಾನ? ಅಲ್ಲೇ ಒಂದು ನಿಮಿಷ ನೋಡ್ರಿ. 8r raised to 6 ನಾವು ಏನು ತೊಗೊಳಕತ್ತೀವಿ ಈಗ? ಸ್ಕ್ವೇರ್ ರೂಟ್. ಸೊ ದ್ಯಾಟ್ ಗಿವ್ಸ್ ಅಸ್ √8r raised to 3. ಹೌದಲ್ರಿ? ಅರ್ಥ ತಂದು ಹೇಳಾಗುತ್ತಿದ್ದೆ. ಸೊ √8r raised to 3 ಇದರೊಳಗೆ ಒಂದು ಆರ್ ಸ್ಕ್ವೇರ್, ಇದು ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒಂದು ಆರ್ ಉಳಿತು. ಈಗ ನಾವೇನು ನೋಡೋಣ, ದಿಸ್ ಈಸ್ ಆ್ಯಕ್ಚುಲಿ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಆ್ಯಟ್ ದ ಸೆಂಟರ್ ಎಷ್ಟಿರ್ತೈತೆ ಹೇಳ್ರಿ? ಫಾರ್ಮುಲಾ ಏನು ಕೊಟ್ಟಾರ ಈಗ ಅವರು, ಅಥವಾ ವ್ಯಾಲ್ಯೂ ಕೊಟ್ಟಾರ? ಇಟ್ ವಿಲ್ ಬಿ ಬಿ ಅಂತ ಆ್ಯಟ್ ದ ಸೆಂಟರ್. ಸೊ ಅದರ ಫಾರ್ಮುಲಾ ನಮಗೆ ಗೊತ್ತು μ0/4π 2πi/r. ಸೊ ಇದು ಫಾರ್ಮುಲಾ ನಿಮಗೆ ಗೊತ್ತಿತ್ತಂದ್ರೆ ಇಲ್ಲಿ ಪಟ್ಟಂತ ಕಂಪ್ಯಾರಿಸನ್ ಮಾಡೋಕ್ಕೆ ಬರ್ತೈತಿ. μ0/4π ಇಸ್ ಕಾಮನ್, ಓಕೆ, 2πi is common and r is common. So what we can do in this formula, we can replace μ0/4π 2πi and r with like magnetic field at a point on the axis is equals to ಇದು ನೋಡ್ರಿ, ಇದೆಲ್ಲ ಸೇರಿ ಏನೈತಿ ಈಗ? ಬಿ ಐತಿ ಇಲ್ಲಿಗಿದೆ. ಸೊ ದಟ್ ಈಸ್ ಬಿ ಡಿವೈಡೆಡ್ ಬೈ ಒಂದು ಎಕ್ಸ್ಟ್ರಾ ಇಲ್ಲಿ ಬರುವಂಥ ವ್ಯಾಲ್ಯೂ ಯಾವುದು? √8. ಓಕೆ, ಸೊ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿನಿ ನಾನು. ಸೊ ಈಗ ಇಷ್ಟ ಆತ. ಇದು ಫಸ್ಟ್ ಕ್ವಶನ್. ಇದನ್ನು ಮಿಸ್ ಮಾಡಿದ್ವಿ ನಾವು ಲಾಸ್ಟ್ ವಿಡಿಯೋದೊಳಗೆ ಕವರ್ ಮಾಡಬೇಕಾಗಿತ್ತು. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. 2 long straight wires are set parallel to each other. Each carries a current I in the opposite direction. As you can see here, direction of current ಎರಡು ಕಡೆ opposite ಇದೆ. So here they have mentioned that the direction of current is upwards and here it is downwards. Next, separation between them is total distance is 2r. ಅದನ್ನು ನಾವು half ಮಾಡ್ಕೋಬೋದು. r ಅಂತೇಳಿ. ಅಟ್ ದ ಸೆಂಟರ್ ಅವ್ರು ಏನು ಕೇಳ್ತಾರೆ? ದ ಇಂಟೆನ್ಸಿಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಮಿಡ್ ವೇ ಬಿಟ್ವೀನ್ ದೆಮ್ ಅಟ್ ದ ಸೆಂಟರ್, ವಾಟ್ ಈಸ್ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್? ಓಕೆ, ಸೊ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಯೂಸ್ ಮಾಡಬೇಕು ಫಾರ್ಮುಲಾ ಎದ್ರದ್ದು ಇಲ್ಲೇ ನೆನ್ಪು ಮಾಡ್ಕೋರಿ. ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸ್ಟ್ರೇಟ್ ವೈರ್ ಕ್ಯಾರಿಯಿಂಗ್ ಕಂಡಕ್ಟರ್. ಅದರದ್ದೊಂದು ಫಾರ್ಮುಲಾ ಇತ್ತು. ಓಕೆ, ಅದನ್ನು ಯೂಸ್ ಮಾಡ್ಬೇಕಾಗ್ತೈತಿ. ಆ್ಯಂಡ್ ನೀವು ಇನ್ನೊಂದು ಏನು ತಲೆಗೆ ಇಟ್ಕೋಬೇಕು, ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ಅಪೋಸಿಟ್. ಬಿಕಾಸ್ ಆಫ್ ದ್ಯಾಟ್ ಈಗ ಲೈಕ್ ಈ ಪಾಯಿಂಟ್ ಪಿ ಒಳಗೆ ಅವರು ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಿದ್ರೆ ಅಂದ್ರೆ ಅಟ್ ದ್ಯಾಟ್ ಪಾಯಿಂಟ್ ಪಿ ದೆರ್ ವಿಲ್ ಬಿ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನಾವು. ಒನ್ ಈಸ್ B1 ಆ್ಯಂಡ್ another is B2. These two are the magnetic field due to the 2 straight wires respectively. So now the question will be whether the 2 magnetic fields B1 and B2 will add up here at point P or will get subtracted. ಅದರ ಬಗ್ಗೆ ಅಂದರೆ ನೀವು ಡೈರೆಕ್ಷನ್ ಒಂದು ವಿಚಾರ ಮಾಡಬೇಕಾಗ್ತೈತಿ. ಆ ಸ್ಟ್ರೇಟ್ ವೈರ್ನಿಂದ ಪಾಯಿಂಟ್ ಪಿ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಹೋಗ್ತೈತಿ ಅಂಥೇಳಿ. ಸೊ ಎಲ್ಲ ವಿಚಾರಗಳನ್ನು ತಲೆಗಿಟ್ಕೊಂಡು ಪ್ರಾಪರ್ ಫಾರ್ಮುಲಾ ಹಚ್ಚಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ ಈಗ. ಓಕೆ, ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ಹಿಯರ್ ಆ್ಯಕ್ಚುಲಿ ಏನಾಗ್ತೈತಿ ಅಂದ್ರೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೇ ತೋರ್ಸೋಕ್ಕೆ
ಟ್ರೈ ಮಾಡ್ತೀನಿ. ಇಫ್ ಯು ಹ್ಯಾವ್ ಸಾಲ್ವ್ ದಿಸ್, ದಿ ಆನ್ಸರ್ ಫಾರ್ ದಿ ಕ್ವಶನ್ ಈಸ್ ಆಪ್ಷನ್ ಡಿ, ಮ್ಯೂ ನಾಟ್ ಐ ಬೈ ಪೈ ಆರ್. ದಿಸ್ ಶುಡ್ ಬಿ ದಿ ಆನ್ಸರ್. ಹೆಂಗಂದ್ರೆ, ಸೊ ಅಟ್ ದಿಸ್ ಪಾಯಿಂಟ್ ಪಿ ದೇರ್ ಆರ್ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಹಿಯರ್, ಹೌದಾ? ಸೊ ಈಗ ಎರಡೂ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಡ್ ಆಗ್ತಾವೋ ಏನು ಸಬ್ಟ್ರ್ಯಾಕ್ಟ್ ಆಗ್ತಾವೋ ಅಂತ ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕು. ಇಲ್ಲೇ ಡೈರೆಕ್ಷನ್ ಆಫ್ ಕರೆಂಟ್ ನಾವು ಥಂಬ್ ರೂಲ್ ಅಪ್ಲೈ ಮಾಡಿದರೆ ಫಾರ್ ದಿಸ್ ಕಂಡಕ್ಟರ್ ನಾನು ಥಂಬ್ ರೂಲ್ ಅಪ್ಲೈ ಮಾಡ್ತೀನಿ. ಅವಾಗ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿಸ್ ಸೈಡ್ ಈ ರೀತಿ ಹಿಂಗೆ ಒಳಗೆ ಹೋಗಿ ನೀವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಎಂಟರ್ ಆಗ್ತದೆ, ಹೌದು ರೀ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದರೆ ಥಂಬ್ ಪಾಯಿಂಟಿಂಗ್ ಅಪ್ವರ್ಡ್ಸ್ ಇಟ್ಕೊಂಡು ನೀವು ರಿಮೈನಿಂಗ್ ಫಿಂಗರ್ಸ್ ವಿಚ್ ಎನ್ಸರ್ಕಲ್ ದ ಥಂಬ್ ಇಂಡಿಕೇಟ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿದ್ರೆ. ಸಿಮಿಲರ್ಲಿ ಇನ್ನೊಂದಕ್ಕೆ ಈ ವೈಯರಿಗೆ ನಾವು ಇದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಅಲ್ಲೇ ಥಂಬ್ ಪಾಯಿಂಟಿಂಗ್ ಡೌನ್ವರ್ಡ್ಸ್ ರೈಟ್ ಹ್ಯಾಂಡನ್ನು ನಿಮ್ಮ ಥಂಬ್ ಪಾಯಿಂಟಿಂಗ್ ಡೌನ್ವರ್ಡ್ಸ್ ಹಿಡ್ಕೊಂಡ್ರೆ ಉಳ್ಕಿದ್ದು ಫಿಂಗರ್ಸ್ ಹಿಂಗೆ ಎನ್ಸರ್ಕಲ್ ಆಗಿ ಅದು ಸೇಮ್ ಡೈರೆಕ್ಷನ್ ಒಳಗೆ ಬಂದು ಆಟ್ ಪಾಯಿಂಟ್ ಪಿ ಬೋತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಗೆಟ್ ಆ್ಯಡೆಡ್ ಅಪ್. ಸೊ ಅದಕ್ಕೀಗ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸ್ಟ್ರೇಟ್ ವೈಯರ್ ಈಸ್ ಮ್ಯೂ ನಾಟ್ ಬೈ 4π. ನಾ ಹೇಳಿದ್ದಿದ್ದು ಸರ್ಕಲ್ ಇತ್ತಂದ್ರೆ ಅಟ್ ದ ಸೆಂಟರ್ 2πi ಬರ್ತೈತಿ. ಬರೇ ಕರೆಂಟ್ ಇತ್ತು, ಸ್ಟ್ರೇಟ್ ವೈಯರ್ ಇತ್ತು ಅಂದರೆ 2I/R ಬರುತ್ತೆ. ಸೊ ವೆನ್ ವಿ ಆ್ಯಡ್ ದೀಸ್ ಟೂ ಟೈಮ್ಸ್, ಹೌದಿಲ್ಲ ರೀ? ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅದಾವೆ, ಎರಡೂ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಸೊ ದೇ ಗೆಟ್ ಆ್ಯಡೆಡ್ ಅಪ್. ಸೊ ಬಿಕಾಸ್ ಆಫ್ ದ್ಯಾಟ್ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಇದು 2 2s 4 ಆಗಿ ಆ 4 ಈ 4 ಜೋಡಿ ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ ಫೈನಲಿ ವಿ ಗೆಟ್ ದಿ ಆನ್ಸರ್ ಆ್ಯಸ್ ಆಪ್ಷನ್ ಡಿ, ಮ್ಯೂ ನಾಟ್ ಐ ಬೈ ಪೈ ಆರ್. ಓಕೆ, ಸೊ ಇದು ಕ್ಲಿಯರ್ ಆತಂತ ಅಂದ್ಕೊಂಡಿನಿ ನಾನು. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A horizontal overhead power line is at a height of 4 meter from the ground. ಓವರ್ ಹೆಡ್ ಪವರ್ ಲೈನ್ ಅಂದ್ರೆ ಈಗ ನೀವು ರೋಡ್ನೊಳಗೆ ಅಡ್ಡಾಡ್ಬೇಕಾರೆ, ಈಗ ಫಾರ್ ಎಕ್ಸಾಂಪಲ್ ಇದು ರೋಡ್ನಾಗ ಅಡ್ಡಾಡಕತ್ತೀರಿ ನೀವು, ಇಲ್ಲಿ ಮೇಲೆ KEBO ವೈರ್ ಹೋಗಿರ್ತಾವಲ್ಲ ಇವು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ. ಸೊ ಅವಕ್ಕೆ ಓವರ್ ಹೆಡ್ ಪವರ್ ಲೈನ್ ಅಂತ ಕರೀತಾರೆ. ಅವು ಜಸ್ಟ್ ಅ ಮಿನಿಟ್, ಸಾರಿ. ಸೊ ಇದು ಓವರ್ ಹೆಡ್ ಪವರ್ ಲೈನ್ ಏನಿದ್ವಲ್ಲ ಮೇಲೆ, ಅವು ಗ್ರೌಂಡ್ನಿಂದ ದೇ ಆರ್ ಆಟ್ ಅ ಹೈಟ್ ಆಫ್ 4 ಮೀಟರ್ ಅಂತ ಹೇಳಕತ್ತಾರ. 4 ಮೀಟರ್ ಹೈಟ್ನೊಳಗೆ ಅದಾವೆ ಫ್ರಮ್ ದ ಗ್ರೌಂಡ್ ಆ್ಯಂಡ್ ಕ್ಯಾರೀಸ್ ಅ ಕರೆಂಟ್ ಆಫ್ 100 ಆಂಪಿಯರ್ ಫ್ರಾಮ್ ಈಸ್ಟ್ ಟು ವೆಸ್ಟ್. The direction of that wire power line which is carrying the current 100 ampere is from east to west anta. Then what they are asking us is the magnetic field directly below it on the ground is ಏನಂತ ಕ್ವಶನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇಲ್ಲೊಂದು ಓವರ್ ಹೆಡ್ ಪವರ್ ಲೈನ್ ಐತಿ KEBದು, ಅದರೊಳಗೆ 100 ಆಂಪಿಯರ್ ಕರೆಂಟ್ ಪಾಸ್ ಹಾಕೊಂಡು ಹೊಂಟೈತಿ. ಯಾವ ಡೈರೆಕ್ಷನಿಂದ ಯಾವ ಡೈರೆಕ್ಷನಿಗೆ ಅಂದ್ರೆ ಈಸ್ಟ್ ಟು ವೆಸ್ಟ್ ಹೋಗ್ತಿತ್ತಂತೆ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಈಗ ಲೈಕ್ ಈಸ್ಟ್ ಟು ವೆಸ್ಟ್ ನಾವು ಬೆಟರ್ ಒಂದು ನಿಮಿಷ ತಡ್ರಿ, ಹೆಂಗೆ ಮಾಡೋಣ ನಾವು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ನಾರ್ತ್ ಮ್ಯಾಪ್ ಗೀಪ್ ನೀವು ಕಲ್ತಿದ್ರೆ ನಾರ್ತ್ ಈಸ್ಟು, ಇದು ವೆಸ್ಟು, ಇದು ಸೌತ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ್ಯಾಟ್ ವೈಯರ್ ವಿಚ್ ಈಸ್ 100 ಆಂಪಿಯರ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆ್ಯಸ್ ಯು ಕ್ಯಾನ್ ಸಿ. ಅವ್ರೇನು ಹೇಳಕತ್ತಾರಂದ್ರೆ ಇದು ಓವರ್ ಹೆಡ್ ಪವರ್ ಲೈನ್ ಇದು, ಇದ್ರ ಕೆಳಗೆ ಇಲ್ಲಿ ಗ್ರೌಂಡ್ ಇರ್ತೈತಲ್ಲ ಗ್ರೌಂಡ್. ಸೊ ಈ ಗ್ರೌಂಡ್ ಮೇಲೆ ಈ ವೈರ್ನಾಗ ಏನು ಕರೆಂಟ್ ಪಾಸ್ ಆಗ್ತೈತಲ್ಲ, ಬಿಕಾಸ್ ಆಫ್ ದ್ಯಾಟ್ ಆನ್ ದ ಗ್ರೌಂಡ್ ದೇರ್ ವಿಲ್ ಬಿ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಇಟ್ಸ್ ಡೈರೆಕ್ಷನ್ ಬೋತ್ ಹೆಂಗೆ ಇರ್ತೈತಿ ಅಂತ ಹೇಳಕತ್ತಾರ. ಇದನ್ನು ಟ್ರೈ ಮಾಡಿರಿ. ಈಗ ಕ್ವಶನ್ ಅರ್ಥ ಮಾಡಿಸಿದ್ದೆ ನಾನು, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. Okay, if you have solved it correctly, the answer must be option C, 5 × 10⁻⁻6 Tesla. ಈಗ ನಾನು ಏನು ಮಾಡ್ತೀನಿ ಅಂದರೆ ಮ್ಯಾಗ್ನಿಟ್ಯೂಡ್ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ. ಬಿಕಾಸ್ ಇದ್ರ ಪ್ರೀವಿಯಸ್ನೊಳಗೆ ನಾನು ಹೇಳಿದ್ನಲ್ಲ, ಮ್ಯೂ ನಾಟ್ ಬೈ 4π 2I/R ಇಸ್ ದ ಫಾರ್ಮುಲಾ.
ಆ ಫಾರ್ಮುಲಾ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದರೆ ಆಲ್ ದ ವ್ಯಾಲ್ಯೂಸ್ ಆರ್ ಗಿವನ್, ಯು ವಿಲ್ ಗೆಟ್ ದಿ ಆನ್ಸರ್. ಇಲ್ಲಿ ವಿಚಾರ ಮಾಡೋದು ಏನು ಗೊತ್ತೇನೆ, ಇಲ್ಲೇ ಸೌತ್ ವರ್ಡ್ ಬರ್ತಿತ್ತು ಆ್ಯಂಡ್ ನಾರ್ತ್ ವರ್ಡ್, ಬಿಕಾಸ್ ಆಪ್ಷನ್ ಬಿ ಆಲ್ಸೋ ಹ್ಯಾಸ್ ದ ಸೇಮ್ ಮ್ಯಾಗ್ನಿಟ್ಯೂಡ್ 5 × 10⁻⁶ ಟೆಸ್ಲಾ. ಅದ್ರ ಜೋಡಿ ನಾರ್ತ್ ವರ್ಡ್ ಅಂತ ಕೊಡ್ತಾರೆ ಅವರು, ಇದರೊಳಗೆ ಕೆಳಗೊಳಗೆ ಐತಿ ಸೌತ್ ವರ್ಡ್ ಅಂತ. ಸೊ ವಿ ನೀಡ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಕರೆಕ್ಟಾಗಿ ಥಿಂಕ್ ಮಾಡಿ. ಸೊ ಈಗ ಹೆಂಗೆ ಅಂತ ಹೇಳ್ತೀನಿ, ಸ್ವಲ್ಪ ನೀವು ಲಕ್ಷ ಕೊಟ್ಟರೆ ಇದಕ್ಕೂ ಮತ್ತು ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಬೇಕಾಗ್ತದೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್, ಹೌ ಟು ಯೂಸ್ ದ್ಯಾಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಈಗಂದ್ರೆ, ಈಗ ನೋಡಿರಿ ಡೈರೆಕ್ಷನ್ ಇಲ್ಲೇ ಕರೆಂಟಿದ್ದು ಹೆಂಗೆ ಅಂತ ಹೇಳ್ರಿ. ಕರೆಂಟ್ ಡೈರೆಕ್ಷನ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ಈಸ್ಟ್ ಟು ವೆಸ್ಟ್ ಇದ್ದಾಗ ಲೆಟ್ ಮಿ ರೈಟ್ ಹಿಯರ್, ನಾರ್ತ್, ಇದು ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್. ಸೊ ಈಗ ಇಲ್ಲೇ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಹಿಂಗೆ ತೊಗೊಂಡ್ರೆ, ಇಫ್ ಯು ಅರೇಂಜ್ ಯುವರ್, ಇದು ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ, ಈಗ ಇಮ್ಯಾಜಿನ್ ಮಾಡ್ಬೇಕಾಗ್ತೈತಿ. ಏನಂದ್ರೆ, ಇಫ್ ಯು ಇಮ್ಯಾಜಿನ್ ದ್ಯಾಟ್ ಯುವರ್ ರೈಟ್ ಥಂಬ್ ಈಸ್ ಡೈರೆಕ್ಟೆಡ್ ಫ್ರಾಮ್ ಈಸ್ಟ್ ಟು ವೆಸ್ಟ್, ದೆನ್ ಅವಾಗ ಡೌನ್ವರ್ಡ್ಸ್ ಬಂದಾಗ ಈ ರೀತಿ ಇವು ಹಿಂಗೆ ಹೋಗಿ ಆ ಕಡೆ ಹಾಸಿ ಹಿಂಗೆ ಬರ್ತಾವೆ ಕೆಳಗೆ ಗ್ರೌಂಡ್ ಕಡೆ, ಹಿಂಗೆ ಹಾಸಿ ಹಿಂಗೆ ಬರ್ತಾವೆ. ಗ್ರೌಂಡ್ ಕಡೆ ಬಂದಾಗ ದೇ ವಿಲ್ ಬಿ ಟುವರ್ಡ್ಸ್ ಸೌತ್. ಇದನ್ನು ನೀವು ಅಲ್ಲೇ ಎಲ್ಲಿ ಕುಂತೀರಿ ಅಲ್ಲೇ ಆ ರೀತಿ ನಿಮ್ಮ ರೈಟ್ ಹ್ಯಾಂಡ್ ಥಂಬನ್ನು ಈ ಡೈರೆಕ್ಷನ್ ಒಳಗೆ ನೀವು ಓರಿಯೆಂಟ್ ಮಾಡಿ ಚೆಕ್ ಮಾಡಿದರೆ, ಯು ವಿಲ್ ಫೈಂಡ್ ದ್ಯಾಟ್ ವೆನ್ ಯು ಮೂವ್ ಟುವರ್ಡ್ಸ್ ದ ಗ್ರೌಂಡ್, ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೌತ್. ಇದು ನೀವಲ್ಲಿ ಒಂದು ಸರ್ತಿ ಹಂಗೆ ಮಾಡಿ ನೋಡಿದ್ರೆ ಗೊತ್ತಾಗ್ತೈತೆ ಎಕ್ಸಾಕ್ಟ್ಲಿ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ಆ್ಯಕ್ಚುಲಿ ನಾನು ವಿಡಿಯೋ ಪಾಸ್ ಮಾಡಿ ಆ್ಯಕ್ಚುಲಿ ಟೆರೆಸ್ ಮೇಲೆ ಕುಂತೇನು ವಿಡಿಯೋ ಮಾಡತ್ತೀನಿ, ಅಲ್ಲೇ ಅಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಜೋರಾಗಿ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ಕೆಳಗೆ ಬಂದು ಕಂಟಿನ್ಯೂ ಮಾಡಾಗುತ್ತೆ. ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ನಾವೀಗ ಡಿಸ್ಕಸ್ ಮಾಡಿದ್ರೆ, ಡೈರೆಕ್ಷನ್ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ವಿ ಕ್ಯಾನ್ ಡಿಸೈಡ್ ದ್ಯಾಟ್ ದಿ ಆನ್ಸರ್ ಈಸ್ ಮ್ಯಾಗ್ನಿಟ್ಯೂಡ್ದಂತೂ ನಾನು ಹೇಳಿದ್ನಲ್ಲ, ಅದನ್ನು ಫಾರ್ಮುಲಾ ಹಚ್ಚಿದ್ರೆ ಗೊತ್ತಾಗ್ತೈತಿ ಈಸಿ. ಇಟ್ ಈಸ್ ಸೌತ್ ವರ್ಡ್ ಈಸ್ ದಿ ಆನ್ಸರ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. A cell is connected between the points A and C of a circular conductor ABCD. ಇಲ್ಲೊಂದು ಸರ್ಕ್ಯುಲರ್ ಕಾಯಿಲ್ ಐತಿ. ಓಕೆ, ABCD ಅಂತ ಹೇಳಿ ಈ ರೀತಿ. ಇದಕ್ಕೇನು ಮಾಡ್ಯಾರ ಅವರು, ಬಿಟ್ವೀನ್ ದ 2 points A and C they have connected a battery such that ಈ ಪಾಯಿಂಟ್ A ಮತ್ತು ಪಾಯಿಂಟ್ C ದಿಂದ ನೀವು ಇಫ್ ಯು ಡ್ರಾ 2 lines towards the center, ದ್ಯಾಟ್ ಮೇಕ್ಸ್ ಅನ್ ಆ್ಯಂಗಲ್ 60 ಡಿಗ್ರಿ ಅಂತ. ಆ 60 ಡಿಗ್ರಿ ಹೆಂಗೆ ಮ್ಯಾಟ್ರ್ ಆಗ್ತೈತಿಲ್ಲ ಅಂತ ಅನ್ನೋದನ್ನು ನೆಕ್ಸ್ಟ್ ನೋಡೋಣಂತ. ಡೈಗ್ರಾಮ್ ಹೆಂಗೈತಿ ಅಂತ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ನಾ. ಅ ಸೆಲ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ದ ಪಾಯಿಂಟ್ಸ್ A and C ಆಫ್ ಅ ಸರ್ಕ್ಯುಲರ್ ಕಂಡಕ್ಟರ್ ABCD ವಿತ್ O ಆಸ್ ಎ ಸೆಂಟರ್ ಆ್ಯಂಡ್ ಆ್ಯಂಗಲ್ AOC ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಇಫ್ B1 and B2 ಆರ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಟ್ O due to currents in ABC and ADC respectively, then the ratio, ಈಗ ನೋಡ್ರಿ ಇಲ್ಲೇ. ಸೊ ಕ್ವಶನ್ ಏನಂತ ಅರ್ಥ ಮಾಡ್ಕೊರಿ, ಸಿಂಪಲ್, ಆರಾಮಾಗಿ ರಿಲ್ಯಾಕ್ಸ್ ಆಗಿ. ನಾನು ಹೇಳಿದ್ನಲ್ಲ, ಲಾಸ್ಟ್ 20 ಡೇಸ್ನೊಳಗೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊರಿ. ಜಸ್ಟ್ ಆರಾಮಾಗಿ ಕ್ವಶನ್ ಅನಲೈಸ್ ಮಾಡೋದು. ನಿಮ್ಮ IQ ಲೆವೆಲ್ ತಕ್ಕಂಗೆ ನಾವು ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂಥ ಏನು ಡಿಫಿಕಲ್ಟ್ ಕ್ವಶನ್ಸ್ ಇರೋಂಗಿಲ್ಲ. ಸ್ವಲ್ಪ ಶಾಂತಾಗಿ ಓದ್ಬೇಕು. ಸೊಕಾಶ್ ಇನ್ನೊಮ್ಮೆ ಬೇಕಾದ್ರೆ 1 or 2 times ರಿಪೀಟ್ ಮಾಡಿ ಓದ್ಬೇಕು, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಬಿಕಾಸ್ ಈಗ 60 ಕ್ವಶನ್ಸ್ ಇರ್ತಾವಲ್ಲ CET ಒಳಗೆ, ಆಲ್ 60 ಕ್ವಶನ್ಸ್ ಡು ನಾಟ್ ಕನ್ಸ್ಯೂಮ್ 1 minute. ವೆರಿ ಫ್ಯೂ ವಿಲ್ ಕನ್ಸ್ಯೂಮ್ 2 to 3 minutes. ಮೆನಿ ಆಫ್ ದ ಕ್ವಶನ್ಸ್ ವಿಲ್ ಕನ್ಸ್ಯೂಮ್ ಲೆಸ್ ದೆನ್ 1 minute. ಈಗ ಥಿಯರಿ ಬೇಸ್ಡ್ ಕ್ವಶನ್ಸ್ ಇದ್ವು ಅಂದರೆ, ನಾನು ಹೇಳಿದೆ ನಿಯರ್ಲಿ 20 to 22 ಕ್ವಶನ್ಸ್ ವಿಲ್ ಬಿ ಥಿಯರಿ ಬೇಸ್ಡ್. ಅಂದ್ರೆ ಇಫ್ ಯು ನೋ ದಿ ಆನ್ಸರ್ ಡೈರೆಕ್ಟ್ಲಿ ಯು ಕ್ಯಾನ್ ಟಿಕ್ ದಮ್ ವಿದಿನ್ 10 seconds. ಯು ಕ್ಯಾನ್ ಫಿನಿಶ್ ಅಪ್ ದ ವರ್ಕ್, ಆರ್ ಸಮ್ ಟೈಮ್ಸ್ 20 seconds ಅಂತ ಅಂದ್ಕೊಂಡ್ರೆ. ಸೊ ಈಚ್ ಕ್ವಶನ್ನೊಳಗೆ ನಿಮ್ಗೆ ಹಂಗೆ 35 to 40 seconds ಉಳಿತಂದ್ರೆ ಉಳ್ಕಿದ ಕಡೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರೆ ಇಲ್ಲಿ, ದಿಸ್ 1 ampere ಕರೆಂಟ್ ಹಿಯರ್ ಗೆಟ್ಸ್ ಡಿವೈಡೆಡ್. ಇಲ್ಲಿಗೆ ಅವರು ಬ್ಯಾಟ್ರಿ ಕನೆಕ್ಟ್ ಮಾಡ್ಯಾರಲ್ಲ A and C ಒಳಗೆ. ಸೊ ಅವಾಗ ಏನಾಗ್ತೈತಿ ಈಗ ಅಂದ್ರೆ, ಅದು ಇಲ್ಲೊಂದು ಕರೆಂಟ್ ಪಾಸ್ ಆಗ್ತೈತಿ, ಹಿಂಗೆ ಇನ್ನೊಂದು ಹಿಂಗೆ ಹೋಗ್ತೈತಿ ಇಲ್ಲೇ. ಇದು ನೋಡ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೊ ದ ಕರೆಂಟ್ ಗೆಟ್ಸ್ ಡಿವೈಡೆಡ್. ಸೊ ವೆನ್ ಕರೆಂಟ್ ಫ್ಲೋಸ್ ಥ್ರೂ ದಿಸ್, ಒಂದು ನಿಮಿಷ,
when current flows through this part AC, it produces some magnetic field at the center, and when the current flows through this part of AC, the other part ಈ ಕಡೆ ಅಲ್ಲೋ ಅವಾಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಮೀನ್ಸ್ there are two magnetic fields B1 and B2. So what they are asking in this question is they want you to calculate the ratio of the two magnetic fields B1 divided by B2. ಸೊ ಈಗ ನಮಗೆ ಎಂಟೈರ್ ಸರ್ಕಲ್ನಿಂದ ಸೆಂಟರ್ನೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅದಕ್ಕೆ ಫಾರ್ಮುಲಾ ಐತಿ. ಈಗ ಲೈಕ್ ನಾವು ಒಂದು ಫಾರ್ಮುಲಾ ಇಲ್ಲಿ ಬರಿತೀನಿ ನೋಡ್ರಿ. ವಿ ಆಲ್ರೆಡಿ ನೋ ದಿಸ್ ಫಾರ್ಮುಲಾ. ಮ್ಯಾಗ್ನೆಟಿಕ್ ಫೀಲ್ಡ್ at the center is mu naught by 4 pi 2 pi I by r. This formula helps us to calculate the magnetic field at the center, but due to the entire circle, not any part of that. So ಈಗ ಲೈಕ್ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡಿವಿ. ಏನಂದ್ರೆ ಇಫ್ ದ ಸರ್ಕಲ್ ಈಸ್ ಜಸ್ಟ್ 3/4 ಆಫ್ ದ ಪಾರ್ಟ್ ಆಫ್ ಅ ಸರ್ಕಲ್, ಓಕೆ, ಒಂದು ಸೆಮಿ ಸರ್ಕಲ್ ಅನ್ನಕ್ಕೆ ಬರೋಂಗಿಲ್ಲ, ಪಾರ್ಟ್ ಆಫ್ ಅ ಸರ್ಕಲ್ ವಿಚ್ ಇಸ್ 3/4 ಆಫ್ ದ ಎಂಟೈರ್ ಸರ್ಕಲ್ ಇದ್ರೆ, ದೆನ್ ಇದು ಫಾರ್ಮುಲಾ ನಾವು ಬರಿತೀವಲ್ಲ ಯಾವಾಗ, ವೆನ್ ವಿ ರೈಟ್ ದಿಸ್ ಫಾರ್ಮುಲಾ ದಟ್ ಈಸ್ ಫಾರ್ ದಿ ಎಂಟೈರ್ ಸರ್ಕಲ್. ವಿ ನೀಡ್ ಟು ಮಲ್ಟಿಪ್ಲೈ ದಟ್ ಎಂಟೈರ್ ಥಿಂಗ್ ಬೈ 3/4 to get the magnetic field at the center only due to that portion. But here in this question 60 degree ಇದು ಇಷ್ಟಿದ್ರೆ ಉಳ್ಕಿದ್ದು ಎಷ್ಟು ಇರ್ತದೆ ಹೇಳ್ರಿ? the remaining thing will be 300. So 60 is 1/6 part of 360 degree. 360 degree ಒಳಗಿಂದ 1/6 part ನೀವು ಮಾಡಿದರೆ that gives us 60 degree. So remaining part is 5/6 of the entire circle. ಇನ್ನೊಂದು ಸರ್ತಿ ರಿಪೀಟ್ ಮಾಡಾಗುತ್ತೆ ನೋಡ್ರಿ. This part is 5/6 of the circle and this part is 1/6 of the circle. ಸೊ ಅಕಾರ್ಡಿಂಗ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಿದಾಗ ನಾನು ಆಗಲೇ ಹೇಳಿದ್ನಲ್ಲ, ದ ಫಾರ್ಮುಲಾ ಈಸ್ mu naught by 4 pi 2 pi I by r. 3/4 ಆಫ್ ಅ ಸರ್ಕಲ್ ಇದ್ದರೆ ವಿ ಮಲ್ಟಿಪ್ಲೈ ದ್ಯಾಟ್ ಫಾರ್ಮುಲಾ ವಿತ್ 3/4. ಸಿಮಿಲರ್ಲಿ if the value is 5/6 we multiply that formula by 5/6, and for the second magnetic field we multiply the same formula with 1/6, and when we take the ratio ಆ ಫಾರ್ಮುಲಾದಾಗಿಂದ ಉಳ್ಕಿದೆಲ್ಲ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗಿಬಿಡ್ತಾವೆ. mu naught by 4 pi 2 pi I by r ಚೇಂಜ್ ಆಗೋದು ಏನಷ್ಟ 5/6 into 1/6. ನಾನು ಹೇಳೋದು ಅರ್ಥ ಆಗತೈತಿ. ವೆನ್ ವಿ ರೈಟ್ ದ ರೇಷಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ B1 by B2 ಹೆಂಗೆ ಆಗ್ತೈತಿ ಅಂದ್ರೆ ಇದು 5/6 times mu naught by 4 pi 2 pi I by r divided by 1/6 times mu naught by 4 pi 2 pi I by r. So these two parts are for the entire circle. ಸೊ ಈ ಎರಡು ಫಾರ್ಮುಲಾ ಸೇಮ್ ಇದ್ದದಕ್ಕೆ ಇದು ಕ್ಯಾನ್ಸಲ್ ಆಯ್ತು, 6 ಕ್ಯಾನ್ಸಲ್ ಆಯ್ತು. ಸೊ 5 divided by 1. ಸೊ ರೇಷಿಯೋ ಇಸ್ 5:1. ಆ್ಯಕ್ಚುಲಿ ಇಲ್ಲೊಂದು ಮಿಸ್ಟೇಕ್ ಆಯ್ತು. ಏನಂದ್ರೆ ನಾನು ಹೇಳಿದ್ನಲ್ರಿ, ಅದು ಮಳೆ ಬರೋಕತ್ಕೊಳ್ಳೆ ಅಲ್ಲಿಂದ ಬಂದು ಇಲ್ಲಿ ಕುಡಿದ್ರೊಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ. ನಾನು ಇದನ್ನು ಕ್ವಶನ್ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಟೈಮೇ ಕೊಡಲಿಲ್ಲ. ಹೋಲ್ಬಿಡ್ರಿ, ನಡೀತೈತಿ, ಅರ್ಥ ಅಂತೂ ಆತಲ್ಲ. ಸೊ ಆನ್ಸರ್ ಇದು ಆಪ್ಷನ್ ಸಿ 5. B1 by B2 ರೇಷಿಯೋ ನಾವು ತೊಗೊಂಡಾಗ ದಿಸ್ ಪಾರ್ಟ್ ಕಾಂಟ್ರಿಬ್ಯೂಟ್ಸ್ for 5/6 of the circle, this part contributes for 1/6 of a circle. When we take the ratio, obviously the answer will be 5:1. ಸೊ ಅಕಸ್ಮಾತ್ ಇದನ್ನು ಕ್ವಶನ್ನ ಬರ್ಕೊಂಡಿದ್ದಿಲ್ಲ, ನೀವು ಆಪ್ಷನ್ಸ ಬರ್ಕೊಂಡಿದ್ದಿಲ್ಲ ಅಂದರೆ ನಾನು ಅದನ್ನು ಟೈಮ್ ಕೊಡಲೇ ಇಲ್ಲ, ಸಾರಿ. ಸೊ ಕ್ವಶನ್ ಬರ್ಕೊಂಬಿಡ್ರಿ, ಬೇಕಾದ್ರೆ ವಾಪಸ್ ಮತ್ತೆ ಅದು ಎಕ್ಸ್ಪ್ಲನೇಷನ್ ಕೇಳ್ರಿ. ಚೆಂದ ಆಗಿದ್ದಿಲ್ಲ ಅಂದರೆ ಸ್ವಲ್ಪ ಗದ್ದಲ ಆಗ್ತದೆ, ಇಟ್ಸ್ ಓಕೆ. ಬಟ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡೀನಿ. ಓಕೆ, ನೆಕ್ಸ್ಟ್. ಸೊ ಇದು ಹೋಮ್ವರ್ಕ್ ಕ್ವಶನ್, ನೀವು ವಿಚಾರ ಮಾಡಿ ಆನ್ಸರ್ ಮಾಡ್ಬೇಕು. ಇದನ್ನು ಕ್ವಶನ್ ಬರ್ಕೋರಿ. ಅ ಕರೆಂಟ್ ಫ್ಲೋಸ್ ಇನ್ ಅ ಕಂಡಕ್ಟರ್ ಫ್ರಮ್ ಈಸ್ಟ್ ಟು ವೆಸ್ಟ್. ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಬೌವ್ ದ ಕಂಡಕ್ಟರ್. ಆಗಲೇ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಮಾಡಿದ್ವಿ, ಬಟ್ ದ ಕ್ವಶನ್ ವಾಸ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಗ್ರೌಂಡ್. ದಟ್ ಮೀನ್ಸ್ ಇಟ್ ವಾಸ್ ಬಿಲೋ ದ ವೈರ್. In this question they are asking you to calculate or find out the direction of the magnetic field above the conductor. Okay, try ಮಾಡಿರ್ತೀನಿ. So quite obviously ಆಗಲೇ ಬಿಲೋ ಇದ್ದಾಗ it was towards southwards ಅಂತ, ಈ ಸರ್ತಿ towards north ಆಗ್ತೈತಿ. You need to use right hand thumb rule for this. Okay, next one. ಸೊ ಇದು ಕ್ವಶನ್ ಬರ್ಕೋರಿ. ಆಪ್ಷನ್ಸ್ ನೆಕ್ಸ್ಟ್ ಪೇಜ್ನೊಳಗದಾವು. ಕ್ವಶನ್ ಫಸ್ಟಿಗೆ ಬರ್ಕೋಣ.
a narrow beam of protons and deuterons. Proton andre we can take it as 1h1. Deuteron andre it is 1h2, another isotope of hydrogen which consists of one proton and one neutron. A narrow beam of protons and deuterons, each having the same momentum, enter a region of uniform magnetic field directed perpendicular to the direction of their momentum. Then the ratio of radii of the circular paths described by them is ಅಂತ ಕೇಳ್ಯಾರ. ಸೊ ಇದು ಕ್ವಶನ್ ಪಾರ್ಟ್ ನೀವು ಬರ್ಕೊರಿ. ಆಪ್ಷನ್ಸ್ನ ನೆಕ್ಸ್ಟ್ ಬರ್ತಾವೆ ಈಗ. ಓಕೆ, ಕ್ವಶನ್ ಬರ್ಕೊಂಡಿದ್ರೆ ಆಪ್ಷನ್ಸ್ ಇಲ್ಲದ. ಜಸ್ಟ್ ಅ ಮಿನಿಟ್. ಓಕೆ, 1:2, 1:1, 2:1, 1:3. ಓಕೆ, ಸೊ ಈಗ ಈ ಕ್ವಶನ್ ಸಾಲ್ವ್ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇದಕ್ಕೆ ಒಂದು ಕನ್ಸೆಪ್ಟ್ನ ಹೇಳ್ಕೊಡ್ತೀನಿ, ಅಥವಾ ಆಲ್ರೆಡಿ ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ವಿ ನೋ ದ್ಯಾಟ್ whenever in a magnetic field, consider this is the magnetic field, whenever a charge is thrown, charge q is thrown in the magnetic field, surrounding that charge there will be one more magnetic field, and if the angle between the magnetic field, external magnetic field, and the direction of the velocity of the charge is 90 degree, then because of the force exerted on the charge, the charge starts to move in a circular path. ಅದರದ್ದು ರೇಡಿಯಸ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಈ ಚಾಪ್ಟರ್ದು ಥಿಯರಿ ಪಾರ್ಟ್ನೊಳಗೆ. ಆ ರೇಡಿಯಸ್ಸಿಗೆ ಒಂದು ಫಾರ್ಮುಲಾ ಐತಿ. ಅಂದರೆ ವೆನೆವರ್ ಅ ಚಾರ್ಜ್ ಎಂಟರ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ 90 degree, it starts to rotate in a circular path with a radius r, which is given by the formula. ನಿಮ್ಗೆ ನೆನಪಿದ್ರೆ ರೇಡಿಯಸ್ ಇಸ್ ಈಕ್ವಲ್ಸ್ ಟು mv/qb ಅಂತ ಫಾರ್ಮುಲಾ ಬರ್ತೈತಿ. ಸೊ ಇದು ಹೆಂಗೆ ಬರ್ತೈತಿ ಅಂದರೆ, ಈಗ whenever a charge enters a magnetic field, the formula to calculate the force on the charge is F is equals to qvb sin theta. So if theta becomes 90 degree, sin theta becomes 1. ಅದನ್ನು ನಾವು ಬಿಟ್ಬಿಟ್ರೆ the same force qvb provides the necessary centripetal force. ಅಲ್ಲೇ ಫೋರ್ಸ್ ಮತ್ತು ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ನೊಳಗೆ ಬಂದುಬಿಟ್ಟಿರ್ತಾವೆ. ಇದ್ರ ಬಗ್ಗೆ ನಾ ಕಂಪ್ಲೀಟ್ ಡೀಟೇಲ್ ಹೇಳಕ್ಕೆ ಬರೋಂಗಿಲ್ಲ ಈಗ. ಸೊ ದಿಸ್ ಫೋರ್ಸ್ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಲೈಕ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಮೇಕ್ಸ್ ದ ಚಾರ್ಜ್ ಟು rotate in a circular path whenever that charge enters the magnetic field. ಸೊ ಇಫ್ ದಿಸ್ is the situation, ನಾವಿಲ್ಲಿ ಏನು ಮಾಡ್ಬೋದು ಅಂದರೆ, ವಿ ಕ್ಯಾನ್ equate the same formula ಫಾರ್ ರೇಡಿಯಸ್. ಹೆಂಗಂದ್ರೆ ವೆಲಾಸಿಟಿ, ಒಂದು ವೆಲಾಸಿಟಿಯಲ್ಲಿ ಕ್ಯಾನ್ಸಲ್ ಆಗ್ತೈತಿ. If we take the radius part to the left hand side, we will get r is equals to mv divided by qb. So this is the formula to calculate radius of the circular path with which the charge revolves when it enters a magnetic field. So here m is the mass of that particular charge which is revolving, v is velocity of the charge, q is obviously the value of the charge, and b is the magnetic field, the value of the magnetic field in which the charge is entering. So the formula is r is equals to mv/qb. So e formula based multiple times, even in CET or NEET we can consider, questions appeared adao. And previous one video ಒಳಗೆ ನಾನು ಹೇಳಿದ್ದೆ, in this chapter, from this chapter moving charges and magnetism, nearly 5 questions will be asked in Karnataka CET. Okay. ಸೊ ಈ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ನಾವು ಇದ್ರೊಳಗನ ಸಮ್ಟೈಮ್ಸ್ ವೆರಿ ರೇರ್ಲಿ ಲೈಕ್ ಹೆಂಗೆ ಕೇಳ್ತಾರಂದ್ರೆ, ರೇಡಿಯಸ್ ಬಗ್ಗೆ ಹೆಂಗೆ ಕೇಳ್ತಾರಂದ್ರೆ, ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಪ್ರೋಟಾನು ಎಂಟರ್ ಆಗ್ತೈತಿ, ಡ್ಯೂಟರಾನು ಎಂಟರ್ ಆಗ್ತೈತಿ, ಅಲ್ಫಾ ಪಾರ್ಟಿಕಲ್ಲು ಎಂಟರ್ ಆಗ್ತೈತಿ. ಆಲ್ ದೀಸ್ 3 ವಿಲ್ ಸ್ಟಾರ್ಟ್ ರಿವಾಲ್ವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ದೇ ವಿಲ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ratio of, like radius of proton is to radius of deuteron is to radius of alpha ಅಂತ ಕೇಳ್ತಾರೆ. ಅವಾಗ ನಮಗೆ ಇದು ಫಾರ್ಮುಲಾ mv/qb ಹೆಲ್ಪ್ ಆಗ್ತದೆ. ಸೊ ಫ್ರಮ್ ದಿಸ್ ಫಾರ್ಮುಲಾ mv/qb ವಾಟ್ ವಿ ಕ್ಯಾನ್ ಡೂ ಇಸ್, ವಿ ಕ್ಯಾನ್ ಇಕ್ವೇಟ್ ಫಾರ್ ವೆಲಾಸಿಟಿ ಫ್ರಮ್ ದ ಸೇಮ್ ಫಾರ್ಮುಲಾ ಟು ಗೆಟ್ ವೆಲಾಸಿಟಿ is equals to qbr divided by m, velocity of the charge particle with which it revolves.
when the charge revolves, one more thing we can calculate is time period that it takes to complete one rotation. So how to calculate time period andre we have a formula. Time is equals to distance divided by velocity. This formula comes from velocity is equals to distance traveled divided by time taken. So time taken is equals to, in one complete rotation it covers a distance of 2 pi r, which is the circumference of the circle, divided by velocity. Velocity formula I will replace it with q b r whole divided by m, ಅದು m ಬರ್ತೈತಿ ಮೇಲೆ. ಸೊ ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆತ. ಸೊ ಉಳಿತೈತಿ ಏನಂದ್ರೆ 2 pi m by qb is the formula to calculate 2 pi m by qb is the formula to calculate time period of the charge when it enters a magnetic field and starts revolving in a circular path. ಇದ್ರದ್ದು ನಾವು ರೆಸಿಪ್ರೋಕಲ್ ತೊಗೊಂಡ್ರೆ ಲೈಕ್ ನೋಡ್ರಿ, ರೇಡಿಯಸ್ ಫಾರ್ಮುಲಾ ಬಂತು ಎಮ್ ವಿ ಬೈ ಕ್ಯೂ ಬಿ, ವೆಲಾಸಿಟಿ ಕ್ಯೂ ಬಿ ಆರ್ ಡಿವೈಡೆಡ್ ಬೈ ಎಮ್, ಟೈಮ್ ಪೀರಿಯಡ್ 2 pi m by qb. And if you take the reciprocal of the time period, we'll get frequency, that is qb divided by 2 pi m. ಸೊ ಮೋಸ್ಟ್ ಆಫ್ ದ ಕೇಸ್ನೊಳಗೆ ಇದ್ರ ಮೇಲಿನ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಅಂದರೆ ಇದು ನೆನ್ಪಿಟ್ಕೊಂಡಿರ್ರಿ, ಎಮ್ ಈಸ್ ಮಾಸ್ ಆಫ್ ದ ಚಾರ್ಜ್, ವೆಲಾಸಿಟಿ ಆಫ್ ಚಾರ್ಜ್, ಚಾರ್ಜ್ ವ್ಯಾಲ್ಯೂ ಆಫ್ ದ ಚಾರ್ಜ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಎಮ್ ವಿ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಮೊಮೆಂಟಮ್. ಮಾಸ್ ಇಂಟು ವೆಲಾಸಿಟಿಗೆ ನಾವು ಮೊಮೆಂಟಮ್ ಅಂತ ಕರಿತೀವಿ. ಆ್ಯಂಡ್ ಸಮ್ಟೈಮ್ಸ್ ಈ ಮೊಮೆಂಟಮನ್ನು ನಾವು ಕೆನೆಟಿಕ್ ಎನರ್ಜಿಯಿಂದ ರೀಪ್ಲೇಸ್ ಮಾಡ್ಬೇಕಾಗ್ತೈತಿ. ಅದನ್ನು ಡಿಸ್ಕಸ್ ಮಾಡೋಣ ಅಂತ. ಸೊ ಈಗ ಒಂದು ಹಂಗೆ ಕನ್ಸೆಪ್ಟ್ನ ಇಲ್ಲೇ ನೆನ್ಪು ಮಾಡಿಸಿದೆ. ವಿಲ್ ಗೆಟ್ ಬ್ಯಾಕ್ ಟು ದ ಕ್ವಶನ್. ವಾಟ್ ವಾಸ್ ದ ಕ್ವಶನ್? ವಿಲ್ ಲುಕ್ ಆಟ್ ಇಟ್ ಒನ್ಸ್ ಅಗೇನ್. ಇಲ್ಲಿ ಹೇಳ್ತಾರೆ, ಅ ನ್ಯಾರೋ ಬೀಮ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಡ್ಯೂಟರಾನ್ಸ್ ಈಚ್ ಹ್ಯಾವಿಂಗ್ ಸೇಮ್ ಮೊಮೆಂಟಮ್ ಎಂಟರ್ uniform magnetic field. That means both of them are entering into the same magnetic field. That means magnetic field is constant, momentum is constant for both. They are directed perpendicular to their direction of momentum ಅಂದರೆ theta is equals to 90 degree. ಅದು ಆಬ್ವಿಯಸ್ಲಿ ಇರ್ತೈತಿ. ಯಾವಾಗ ಅವು ಸರ್ಕಲ್ನೊಳಗೆ ಸರ್ಕ್ಯುಲರ್ ಮೋಷನ್ ಸ್ಟಾರ್ಟ್ ಮಾಡ್ತಾವೆ. ದ ರೇಷಿಯೋ ಆಫ್ ದ ರೇಡಿಯೈ ಆಫ್ ದ ಸರ್ಕ್ಯುಲರ್ ಪಾತ್ಸ್ ಡಿಸ್ಕ್ರೈಬ್ಡ್ ಬೈ ದೆಮ್ ಈಸ್ ಅಂತ ಕೇಳ್ಯಾರ. ಸೊ ಈಗ ವಿ ನೋ ದ್ಯಾಟ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು mv by qb. So here for both proton and deuteron, momentum is constant, that is given in the question itself. And as they enter into the same magnetic field also remains constant. That means the only factor on which the radius of the proton and deuteron now depends on is the charge of the two. So proton andre 1h1, deuteron andre 1h2. So proton has positive charge because it consists of one proton. Deuteron also has only one positive charge, which is proton, and the other one actually is neutron, which we actually do not consider in case of charge. That means ee case nolaga charge constant ಐತಿ ಎರಡಕ್ಕೂ. ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾನ್ಸ್ಟೆಂಟ್ ಅಂತ ಕ್ವಶನ್ ಒಳಗೆ ಕೊಟ್ಟಾರೆ. ಚಾರ್ಜು ಎರಡಕ್ಕೂ ಕಾನ್ಸ್ಟೆಂಟ್ ಇರೋದ್ರಿಂದ ಇನ್ ದಿಸ್ ಕೇಸ್ ದಿ ಆನ್ಸರ್ ಈಸ್ ದ ರೇಷಿಯೋ ಆಫ್ ರೇಡಿಯಸ್ ಆಫ್ ಪ್ರೋಟಾನ್ ಟು ದ ರೇಡಿಯಸ್ ಆಫ್ ಡ್ಯೂಟರಾನ್ ಈಸ್ 1:1. 1:1 ಈಸ್ ದಿ ಆನ್ಸರ್. ಓಕೆ, ಅದು ಎಷ್ಟನೇ ಆಪ್ಷನ್ ಐತಿ ಚೆಕ್ ಮಾಡ್ಕೊರಿ. ಓಕೆ, ದಿ ಆಪ್ಷನ್ ಈಸ್ ಆಪ್ಷನ್ ಬಿ 1:1. ಓಕೆ, ಸೊ ಇದ ಟೈಪ್ ಈಗ ಅವರು ಪ್ರೋಟಾನ್ ಡ್ಯೂಟರಾನ್ ಅಂದ್ರಲ್ಲ, ಅದ್ರ ಬದಲಿ ಸಮ್ಟೈಮ್ಸ್ ಆಲ್ಫಾ ಪಾರ್ಟಿಕಲ್ ಅಂತಾರೆ. ಮುಂದೆ ಹಂತದ ಒಂದು ಕ್ವಶನ್ ಬರ್ತೈತಿ. ವಿಲ್ ಲುಕ್ ಆಟ್ ದ್ಯಾಟ್ ಲೇಟರ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಾಕತ್ತಾರ. ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ಚಾರ್ಜ್ ಪಾರ್ಟಿಕಲ್, ಕ್ಯಾನ್ ಎಕ್ಸಿಲರೇಟ್ ಅ ಚಾರ್ಜ್ ಪಾರ್ಟಿಕಲ್, ಇಟ್ ಕ್ಯಾನ್ ಡೂ ಬೋತ್ ಆರ್ ಇಟ್ ಕ್ಯಾನಾಟ್ ಡೂ ಎನಿಥಿಂಗ್ ಅಂತ 4 ಆಪ್ಷನ್ ಕೊಟ್ಟಾರ. ಟ್ರೈ ಮಾಡಿರ್ತೀನಿ. Okay, so if you are ready with the answer is option B. It can accelerate a charge particle. Actually ಇದ್ರ ಪ್ರೀವಿಯಸ್ ಕ್ವಶನ್ ನಾವು ಈಗೇನು ರೇಡಿಯಸ್ ಫಾರ್ಮುಲಾ ಮೇಲೆ ಸಾಲ್ವ್ ಮಾಡಿದ್ದಿಲ್ಲ, ಅದನ್ನು ಪರ್ಪಸ್ಫುಲಿ ನಾನು ಸಾಲ್ವ್ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ. ಬಿಕಾಸ್ ಫಸ್ಟ್ ಹಂಗೆ ಒಂದು ಕನ್ಸೆಪ್ಟದ್ದು ಎಕ್ಸ್ಪ್ಲೇನ್ ಮಾಡೋಣಂತೆ. ಇದ್ರ ಬೇಸ್ಡ್ ಇನ್ನೊಂದು ಕೊಡ್ತೀನಲ್ಲೇ ಈಗ ನೆಕ್ಸ್ಟ್ ಬರ್ತೈತಿ. ಓಕೆ, ಅದಕ್ಕಿಂತ ಮೊದಲು ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡ್ತೈತಿ. ಸೊ ಪರ್ಟಿಕ್ಯುಲರ್ಲಿ ಇಫ್ ಯು ರಿಮೆಂಬರ್ ಅ ಟಾಪಿಕ್ ಕಾಲ್ಡ್ ಆಸ್ ಎ ಸೈಕ್ಲೋಟ್ರಾನ್, ಅಲ್ಲೇ ನಿಮ್ಗೆ ನೆನಪಿದ್ರೆ ಹಿಂಗೆ ಡೀಸ್ ಅಂತ ತೊಗೊಂಡಿರ್ತೀವಿ ನಾವು ಸೈಕ್ಲೋಟ್ರಾನ್ನೊಳಗೆ. ನಿಮ್ಗೆ ನೆನಪಿದ್ರೆ
ಇದಿಲ್ಲೇ ಪರ್ಫೆಕ್ಟ್ ಆಗಂಗಿಲ್ಲ ಇದು ಡೈಗ್ರಾಮ್. ಇನ್ನೊಂದು ಹಿಂಗೆ ಪಾರ್ಟ್ ಇರ್ತೈತೆ ಅಂದ್ರೆ ಒಂದು ಸಿಲಿಂಡರ್ ವಿಚ್ ಇಸ್ ಕಟ್ ಇನ್ ಟು ದ್ಯಾಟ್ ಶೇಪ್. ಇಲ್ಲಿ ಚಾರ್ಜ್ ಇಟ್ಟು ಹಿಂಗೆ ಸರ್ಕ್ಯುಲರ್ ಮೋಷನ್ ಒಳಗೆ ತಿರುಗಿಸಿರ್ತಾರೆ. ನಾವು ಅವಾಗ ಹೇಳಿದ್ದೆ ಹಿಯರ್ ವಿ ನೀಡ್ ಟು ಡೂ ಟೂ ಥಿಂಗ್ಸ್. ವೆನ್ ವಿ ಯೂಸ್ ಅ ಸೈಕ್ಲೋಟ್ರಾನ್ ಆ್ಯಂಡ್ ಪ್ಲೇಸ್ ಅ ಚಾರ್ಜ್ ಇನ್ಸೈಡ್ ಇಟ್, ವಿ ನೀಡ್ ಟು increase the velocity of the charge and we need to make the charge to rotate. So we make use of two things here. One is electric field and another is magnetic field. So what crossed electric and magnetic fields andre at perpendicular to each other now ತಗೊಂತೀವಿ. So electric field does the job of increasing the velocity, whereas magnetic field makes the charge to rotate. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದಿ ಆನ್ಸರ್ ಅಕಾರ್ಡಿಂಗ್ ಟು ದ್ಯಾಟ್ ಈಸ್ ಆಪ್ಷನ್ ಬಿ, ಇಟ್ ಕ್ಯಾನ್ ಎಕ್ಸಿಲರೇಟ್ ದ ಚಾರ್ಜ್. ಎಕ್ಸಿಲರೇಟ್ ಅಂದರೆ ಏನಾಗ್ತದೆ ಸರ್, ಈಗ ರೊಟೇಷನ್ ಮಾಡಿಸೋದು ಅಂದರೆ ವೆನ್ ದ ಚಾರ್ಜ್ ಸ್ಟಾರ್ಟ್ಸ್ ರೊಟೇಟಿಂಗ್ ಇಟ್ಸ್ ಡೈರೆಕ್ಷನ್ ಚೇಂಜಸ್. ವೆನ್ ದ ಡೈರೆಕ್ಷನ್ ಚೇಂಜಸ್ ವಿ ಸೇ ದ್ಯಾಟ್ ದೆರ್ ಈಸ್ ಚೇಂಜ್ ಇನ್ ವೆಲಾಸಿಟಿ ಬಿಕಾಸ್ ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆದರ್ ಇಟ್ಸ್ magnitude changes or direction changes, we say that there is acceleration. So that means the magnetic field can accelerate a charged particle, or indirectly it says it can change the direction of the charged particle, magnetic field. Okay, ಇದು ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಇದನ್ನು ನೀವು ಟ್ರೈ ಮಾಡಿರಿ ಈ ಸರ್ತಿ. ಇನ್ಸ್ಟೆಡ್ ಆಫ್ ಡ್ಯೂಟರಾನ್ ವಿ ಹ್ಯಾವ್ ಅಲ್ಫಾ ಪಾರ್ಟಿಕಲ್. ಅ ಪ್ರೋಟಾನ್ ಆ್ಯಂಡ್ ಆ್ಯನ್ ಅಲ್ಫಾ ಪಾರ್ಟಿಕಲ್ ಎಕ್ಸಿಲರೇಟೆಡ್ ಥ್ರೂ ದ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇದ್ರ ಪ್ರೀವಿಯಸ್ ಕೇಸ್ನೊಳಗೆ ಹೆಂಗಿತ್ತು ಅಂದರೆ ಸೇಮ್ ಮೊಮೆಂಟಮ್ ಇತ್ತು ಅಂತ ಕೊಟ್ಟಿದ್ರು ಎರಡಕ್ಕೂ. ಈ ಸರ್ತಿ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಎಕ್ಸಿಲರೇಟ್ ಮಾಡ್ಯಾರ. ದೇ ಎಂಟರ್ ಅ ರೀಜನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಮೀನ್ಸ್ ದೇ ಎಂಟರ್, both of them enter into the same magnetic field. Normally means perpendicular. If the radius of the proton is 10 centimeter, ಈ ಸರ್ತಿ ಅವರು ರೇಷಿಯೋ ಕೇಳಿಲ್ಲ, ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ರೇಡಿಯಸ್ ಆಫ್ ಪ್ರೋಟಾನ್. ನೀವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದರೆ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ದೇ ಹ್ಯಾವ್ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಅಲ್ಫಾ ಪಾರ್ಟಿಕಲ್. ಸೊ ಹೌ ದಿಸ್ ಕ್ಯಾನ್ ಬಿ ಡನ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಸೊ ಫಸ್ಟಿಗೆ ನೀವು ಇದನ್ನು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡೋಕ್ಕಿಂತ ಮೊದಲು ಒಂದು ಹಿಂಟ್ ಕೊಡ್ತೀನಿ ನಾನು ನಿಮ್ಗೆ. ಸೊ ಈಗ ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ and executing circular motions. That is R is equals to mv by qb, where mv is nothing but momentum, and we have a formula which connects momentum and kinetic energy, which is momentum is equals to root of 2mk. So what I will do is, in place of momentum I will replace it with root of 2mk divided by qb. So ಯಾಕೆ ಹಿಂಗಂದ್ರೆ ಈ ಕ್ವಶನ್ ಒಳಗೆ ಅವರು for both proton and alpha particle they have been accelerated through ಅಂದರೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಮಾಡಿ, ಪಾಸಿಟಿವ್ ನೆಗೆಟಿವ್ ಮೇಂಟೈನ್ ಮಾಡಿ ಈ ಪ್ರೋಟಾನ್ ಮತ್ತು ಅಲ್ಫಾ ಪಾರ್ಟಿಕಲ್ನೆಲ್ಲ ಇಲ್ಲೇ ಎಕ್ಸಿಲರೇಟ್ ಮಾಡ್ಸ್ಯಾರಂತೆ ಈ ರೀತಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಅಂದಿದ್ದಕ್ಕೆ ನಾವು ಏನು ರಿಪ್ಲೇಸ್ ಮಾಡೋಕೆ ಟ್ರೈ ಮಾಡಾಕತ್ತೀವಿ ಇಲ್ಲೇ, ರೇಡಿಯಸ್ ಇಸ್ ಈಕ್ವಲ್ಸ್ ಟು, ಇನ್ ಪ್ಲೇಸ್ ಆಫ್ ಮೊಮೆಂಟಮ್ ವಿ ಹ್ಯಾವ್ ರಿಪ್ಲೇಸ್ಡ್ ಇಟ್ ವಿತ್ 2mk. ಯಾಕೆ 2mk ಅಂದರೆ k here is kinetic energy, and we know that kinetic energy and work done, that means kinetic energy is a form of energy. Energy and work are two faces of the same coin ಅಂತ ಹೇಳ್ತೀವಿ ನಾವು. that means we can replace kinetic energy with work done. ಯಾಕೆ ವರ್ಕ್ ಡನ್ ಅಂದರೆ ವಿ ಹ್ಯಾವ್ ಅ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ನಾನು ಕ್ಲಾಸ್ನೊಳಗೆ ಹೇಳ್ತಿರ್ತೀನಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. So work done is equals to potential difference into charge. So the formula for the radius, which was mv by qb, here it becomes root of 2m. Kinetic energy can be replaced with work, and work can be replaced with potential difference into charge whole divided by charge into magnetic field. So ಇಲ್ಲಿ ನೀವೇನು ಮಾಡ್ಬೋದು, ಮತ್ತು ಫರ್ದರ್ ಈ ಚಾರ್ಜ್ನ ಸ್ಕ್ವೇರ್ ಮಾಡಿಕೊಂಡು, ಸ್ಕ್ವೇರ್ ಅಂದ್ರೆ ಹೆಂಗೆ, ರೂಟ್ ಕ್ಯೂ ಸ್ಕ್ವೇರ್. q can be written as root q square because ಒಂದು ರೂಟ್ q ಇಲ್ಲೇ ಕ್ಯಾನ್ಸಲ್ ಆಗ್ತೈತಿ. ಸೊ ಅದು ಫರ್ದರ್ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ದೇ ಹ್ಯಾವ್ ಗಿವನ್ ಯು ದ ರೇಡಿಯಸ್ ಆಫ್ ಪ್ರೋಟಾನ್, ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಅಲ್ಫಾ ಪಾರ್ಟಿಕಲ್. ಸೊ ಇದನ್ನು ಟ್ರೈ ಮಾಡಿರಿ. ಆ ಕ್ವಶನ್ ನೀವು ಇನ್ನೂ ಬರ್ಕೊಂಡಿಲ್ಲ ಅಂದ್ರೆ ಬೇಕಾರೆ ಬರ್ಕೊಂಡು ಕ್ವಶನ್ ಆಪ್ಷನ್ಸ್ ಬರ್ಕೊಂಡು ಪಾಸ್ ಮಾಡಿ ವಿಡಿಯೋ ಟ್ರೈ ಮಾಡಿರಿ ಅದನ್ನು.
Okay. So if we have solved it correctly, the answer must be option B, 10 root 2 centimeter. So how can this be done? ನೋಡೋಣ ಈಗ. So radius is equals to root of 2m VQ divided by QB ಅಂತ ಹೇಳಿದೆ ನಾನು. ಇದು ಕೆನೆಟಿಕ್ ಎನರ್ಜಿ ಜಗದಾಗ ವರ್ಕ್ ಮಾಡಿ ವರ್ಕ್ ಜಗದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್ ಅಂತ ಬರೆದಿರ್ತೀವಿ. ಇದನ್ನು ನಾನು ರೂಟ್ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಒಂದು ರೂಟ್ ಕ್ಯೂ ಕ್ಯಾನ್ಸಲ್ ಆಗ್ತದೆ. ಅದೇನು ಉಳಿತೈತೆ ಅಂದ್ರೆ ಅವಾಗ ರೂಟ್ ಆಫ್ 2mv ಡಿವೈಡೆಡ್ ಬೈ ರೂಟ್ ಕ್ಯೂ ಇಂಟು ಬಿ ಇಷ್ಟು ಉಳಿತು. ಸೊ ಈಗ ಏನೇನು ಕಾನ್ಸ್ಟೆಂಟ್ಸ್ ಅದಾವೆ ನೋಡ್ಕೋರಿ. ಇಲ್ಲ 2 ಈಸ್ ಕಾನ್ಸ್ಟೆಂಟ್, ಹೌದಾ? ನೆಕ್ಸ್ಟ್ ಮಾಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಪ್ರೋಟಾನ್ ಆ್ಯಂಡ್ ಅಲ್ಫಾ ಪಾರ್ಟಿಕಲ್ ಡೆಫಿನೆಟ್ಲಿ ಹ್ಯಾವ್ ಡಿಫ್ರೆಂಟ್ ಮಾಸಸ್. ಅಲ್ಫಾ ಪಾರ್ಟಿಕಲ್ ಮೀನ್ಸ್ ಹೀಲಿಯಂ ನ್ಯೂಕ್ಲಿಯಸ್, ಎರಡಕ್ಕೂ ಮಾಸ್ ಅಂತೂ ಬೇರೆ ಐತಿ. ದೇ ಹ್ಯಾವ್ ಬೀನ್ ಎಕ್ಸಿಟೆಡ್ ಥ್ರೂ ದ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಕಾನ್ಸ್ಟೆಂಟ್. ಚಾರ್ಜ್ ಈಸ್ ನಾಟ್ ಕಾನ್ಸ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾನ್ಸ್ಟೆಂಟ್ ಫಾರ್ ಬೋತ್. ಸೊ ರಿಮೂವಿಂಗ್ ಆಲ್ ದೀಸ್, ವಾಟ್ ವಿ ಗೆಟ್ ಈಸ್ ಹಿಯರ್ ರೇಡಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು square root of mass divided by charge. So that means radius of proton and alpha particle here, it depends only on their masses and charge. So ಈಗ ನಾನು ಏನು ಮಾಡ್ತೀನಿ, let m be the mass of proton and q be the charge of proton ಅಂತ ಅಂದ್ಕೊಂಡು, ಇದು ಪ್ರೊಟಾನಿಗೆ ಅಂತ ಅಂದ್ಕೊಂಡು ಅಲ್ಫಾ ಪಾರ್ಟಿಕಲ್ಲಿಗೆ ಬರೋಣ. ಈಗ ಅಲ್ಫಾ ಪಾರ್ಟಿಕಲ್ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇದು ಅಲ್ಫಾ, ಇದು ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇದು ಮಾಸ್ ಆಫ್ ಪ್ರೋಟಾನ್ ಇರಲಿ, ಇದು ಚಾರ್ಜ್ ಆಫ್ ಪ್ರೋಟಾನ್ ಇರಲಿ. ಅಲ್ಫಾ ಪಾರ್ಟಿಕಲ್ಲಿಗೆ ವಿ ನೋ ದಟ್ ಅಲ್ಫಾ ಪಾರ್ಟಿಕಲ್ ವಿಚ್ ಈಸ್ ಹೀಲಿಯಂ ನ್ಯೂಕ್ಲಿಯಸ್ ಹ್ಯಾಸ್ ಮಾಸ್ ನಂಬರ್ 4 ವಿಚ್ ಇನ್ಕ್ಲೂಡ್ಸ್ 2 protons and 2 neutrons. That means it has a mass 4 times of proton. If mp is the mass of proton, 4 times mp is mass of alpha particle divided by charge of proton. If it is qp, as ಅಲ್ಫಾ ಪಾರ್ಟಿಕಲ್ ಅವ್ರ ಹೀಲಿಯಂ ನ್ಯೂಕ್ಲಿಯಸ್ ಇದರೊಳಗೆ ಎಷ್ಟು ಇರ್ತಾವೆ ಪ್ರೋಟಾನ್? 2 ಪ್ರೋಟಾನ್ ಇರ್ತಾವೆ. ಸೊ 2 ಪ್ರೋಟಾನ್ ಇರ್ತಾವೆ ಅಂದ್ರೆ 2 times ದ ಚಾರ್ಜ್ ಆಫ್ ಪ್ರೋಟಾನ್ ಆತೀಗ. ಸೊ ಹಂಗಾದ್ರೆ 2 1s 2 2s ನಾವು ತೊಗೊಂಡ್ರೆ ರೇಡಿಯಸ್ ಆಫ್ ಅಲ್ಫಾ ಪಾರ್ಟಿಕಲ್ ಈ ರೂಟ್ 2 ಪೂರ್ತಿ ಹೊರಗೆ ತಗೊಂಡ್ಬಿಟ್ರೆ ರೂಟ್ ಆಫ್ ಎಮ್ ಪಿ ಡಿವೈಡ್ ಬೈ ಕ್ಯೂ ಪಿ ಈಸ್ ರೇಡಿಯಸ್ ಆಫ್ ಪ್ರೋಟಾನ್ ಅಲ್ಲ, ಇದು ರೀಪ್ಲೇಸ್ ಮಾಡಿಬಿಟ್ರಲ್ಲಿ we'll get what we get is radius of alpha particle is root 2 times radius of proton. ಹೌದಾ? ಹಂಗಾರೆ radius of alpha particle is root 2 times radius of proton is 10. so answer is 10 root 2. ಓಕೆ, ಇದನ್ನು ಹೆಂಗೆ ಸಾಲ್ವ್ ಮಾಡಿದ್ವಿ ನಾವು ಅಂದರೆ ಆ್ಯಕ್ಚುಲಿ ಈಸಿ ಐತಿ. ಇದು ಫಾರ್ಮುಲಾ ಗೊತ್ತಿರ್ಬೇಕು, ಎಮ್ ವಿ ಬೈ ಕ್ಯೂ ಬಿ. ಇದರೊಳಗೆ ಎಮ್ ವಿ ಅಂದರೆ ಮೊಮೆಂಟಮ್ ಜಗದಾಗ ನಾವು ಕೆನೆಟಿಕ್ ಎನರ್ಜಿ ಬರೀಬೋದು ರೂಟ್ ಆಫ್ 2mk, ಇದು ಗೊತ್ತಿರ್ಬೇಕು. ದೆನ್ ಕೆನೆಟಿಕ್ ಎನರ್ಜಿ ಜಗದಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಹೆಂಗೆ ತೊಗೊಂಬರ್ತೀವಿ ಅಂದರೆ ವಿ ರಿಪ್ಲೇಸ್ ಕೆ ವಿತ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಸಾಲ್ವ್ ಮಾಡ್ಬೋದು. ಇದು ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಆಯ್ತು. ಇದ್ರ ಮೇಲೆ ಸಿ ಇ ಟಿ ಒಳಗೆ ಇಷ್ಟರ ಮಟ್ಟಿಗೆ ಜನರಲ್ಲಿ ಕೊಡೋಂಗಿಲ್ಲ, ಸ್ವಲ್ಪ ಇದಕ್ಕಿಂತ ಕಡಿಮೆ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಇರುವಂಥ ಕೊಡ್ತಾರೆ. ಸೊ ಹೋಪ್ಫುಲಿ ಇದು ಕ್ವಶನ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ಎನ್ ಎಲೆಕ್ಟ್ರಾನ್ moves at right angle to a magnetic field of 1.5 into 10 raised to minus 2 Tesla. There is an electron which is moving into a magnetic field. A magnetic field the value ಕೊಟ್ಟಾರ with a speed of ಅಂತ ಕೊಟ್ಟಾರ, that is velocity of the electron. If the specific charge of the electron, what do you mean by specific charge of electron? Specific charge of electron means charge by mass ratio, E by M ratio is 1.7 into 10 raised to 11 coulomb per kg. The radius of the circular path will be andre when that electron enters the magnetic field at right angle, the electron starts revolving in a circular path. They are asking you to calculate the radius of that electron. Radius formula just now we have used mv by qb. ಅದನ್ನು ಯೂಸ್ ಮಾಡಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಟ್ರೈ ಮಾಡಿರಿ ಇದನ್ನು. Okay, so if you are ready with the answer must be option C, 2.35 centimeter. ಸೊ ಈಸಿ ಐತಿದೆ, ಹೆಂಗೆ ಅಂತ ಹೇಳಿ ಒಂದು ಸರ್ತಿ ಹೇಳ್ಬಿಡ್ತೀನಿ. ಸೊ ಒಂದು ಹಿಂಟ್ ಕೊಡ್ತೀನಿ, ಉಳ್ಕಿದ್ದು ನೀವು ಬೇಕಾದ್ರೆ ಕ್ಯಾಲ್ಕುಲೇಷನ್ಸ್ ನೀವು ಮಾಡಿರಿ.
R is equals to mv by qb. So can I write this as mv by eb? Because E is the symbol used for charge of electron. So ಈಗ ಏನು ನೋಡೋಣ ನಾವು ಈ ಮಾಸ್ ಎಮ್ ಅನ್ನು ಐ ವಿಲ್ ಟೇಕ್ ಇಟ್ ಟು denominator of denominator. This can be done because as we know that always denominator of denominator goes to numerator. The reverse can be done. Numerator can be brought to denominator of denominator. So ಹಿಂಗೆ ಬರ್ಕೊಂಬಿಟ್ರೆ ವೆಲಾಸಿಟಿ ಕೊಟ್ಟಾರೆ ಅವರು, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾರೆ, ಚಾರ್ಜ್ ಬೈ ಮಾಸ್ ರೇಷಿಯೋ ಕೊಟ್ಟಾರೆ. ಸೊ ವ್ಯಾಲ್ಯೂಸ್ ಹಾಕಿ ಒಂದು ಸ್ವಲ್ಪ ನೀವು ಅಪ್ರಾಕ್ಸಿಮೇಷನ್ಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದಲ್ಲೇ, ಅಷ್ಟು ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನ. ಸೊ ಅದು ನಿಯರೆಸ್ಟ್ ಆನ್ಸರ್ ಬರ್ತೈತಿ 2 ಪಾಯಿಂಟ್ ಸಮಥಿಂಗ್ ಅಂತ ಬರುತ್ತೆ ನೀವು ಅಪ್ರಾಕ್ಸಿಮೇಷನ್ಸ್ ಮಾಡಿಕೊಂಡ್ರೆ. ಸೊ 2.35 ಸೆಂಟಿಮೀಟರ್ ಅಂತ ಆನ್ಸರ್ ಬರ್ತೈತಿ, ವಿಚ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಒನ್. Okay, next question. A charged particle experiences magnetic force in the presence of magnetic field. Which of the following statements is correct? ಅಂದ್ರೆ ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಹೊಂಟಾಗ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ, ವಿಚ್ ಈಸ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಕೇಳ್ಯಾರ. ನೋಡ್ರಿ, ಟ್ರೈ ಮಾಡ್ರಿ ಇದನ್ನು. Okay, so the statement which is correct here is option A. The particle is moving and magnetic field is perpendicular to the velocity. ಅವಾಗಷ್ಟು ಅದ್ರ ಮೇಲೆ ಫೋರ್ಸ್ ಬರ್ತೈತಿ. ಸೆಕೆಂಡ್ ಆಪ್ಷನ್ನಾಗ ಅವ್ರು ಹೇಳ್ತಾರೆ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾವೇನು ಡಿಸ್ಕಸ್ ಮಾಡಿ, ವೆನ್ ಪಾರ್ಟಿಕಲ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ದೆರ್ ಇಸ್ ನೋ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇರ್. ಸೊ ಅದಕ್ಕೆ ಅಲ್ಲೇ ಫೋರ್ಸ್ ಜನ್ರೇಟ್ ಆಗಂಗಿಲ್ಲ. ಆಪ್ಷನ್ ಸಿ ಆ್ಯಂಡ್ ಡಿ ಒಳಗೆ ಚಾರ್ಜ್ ಈಸ್ ಸ್ಟೇಷನರಿ ಅಂತ ಹೇಳ್ತಾರೆ. ವೆನ್ ಚಾರ್ಜ್ ಈಸ್ ಸ್ಟೇಷನರಿ ದೆರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ದ್ಯಾಟ್ ಚಾರ್ಜ್. ಸೊ ಬಿಕಾಸ್ ಆಫ್ ದ್ಯಾಟ್ ದೆರ್ ಇಸ್ ನೋ ಫೋರ್ಸ್. ಓಕೆ, ಸೊ ಆಪ್ಷನ್ ಎ. ಸೊ ಈಗ ಲೈಕ್ ನೋಡ್ರಿ, ಇದು ಕರ್ನಾಟಕ ಸಿ ಇ ಟಿ ಒಳಗೆ ಅಪಿಯರ್ಡ್ ಆಗಿದ್ದು ಕ್ವಶನ್. ಸೊ ಇದು ಥೇರಿ ಬೇಸ್ಡ್ ಐತಿ. ಇಫ್ ಯು ನೋ ದಿಸ್ ಏನ್ರಿ, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕನ್ಸೆಪ್ಟ್, ವಿದಿನ್ 10 to 15 seconds ನೀವು ಇದನ್ನು ಆನ್ಸರ್ ಟಿಕ್ ಮಾಡಿ ಮುಂದೆ ಹೋಗ್ಬಿಡ್ಬೋದು, ವಿಚ್ ಸೇವ್ಸ್ ಟೈಮ್. ಆ್ಯಂಡ್ ಈ ಟೈಪ್ ಆಫ್ ಥೇರಿ ಕ್ವಶನ್ಸು ಇರ್ತಾವೆ, 20-22 ಕ್ವಶನ್ಸ್ ಇರ್ತಾವೆ. ಆ್ಯಂಡ್ ರಿಮೈನಿಂಗ್ 38 ಏನು ನ್ಯೂಮರಿಕಲ್ಸ್ ಇರ್ತಾವೆ, ಅವು ಭಾರಿ ಡಿಫಿಕಲ್ಟ್ ಅಂತ ಇರೋಂಗಿಲ್ಲ, ಒಂದಿಷ್ಟು ಅಷ್ಟು ಡಿಫಿಕಲ್ಟ್ ಇರ್ತಾವೆ ಒಂದು ಸ್ಟ್ಯಾಂಡರ್ಡಿಗೆ, ಬಿಕಾಸ್ ಆಫ್ ಸಮ್ ಕಾಂಪಿಟೇಷನ್ ಇರಲಿ ಅಂತ ಹೇಳಿ ಅಷ್ಟೇ. ಮೆಜಾರಿಟಿ ಆಫ್ ದಮ್ ಈ ವೆರಿ ಈಸಿ ಇರ್ತಾವೆ, ಮೀಡಿಯಮ್ ಲೆವೆಲ್ ಇರ್ತಾವೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. If a velocity has both perpendicular and parallel components while moving through a magnetic field, what is the path followed by a charged particle? Okay, try ಮಾಡ್ರಿ ಇದನ್ನ, ಪಟ್ಟಂತ ಪಾಸ್ ಮಾಡ್ರಿ, ಬರ್ಕೋರಿ. Okay, if you have thought about the answer, it must be option D, helical. So ಇದನ್ನ explanation ಮಾಡಂಗಿಲ್ಲ. We have completely in detail we have discussed this in the theory part. When the charged particle is perpendicular to the magnetic field, it experiences maximum force. When the charged particle is parallel to the magnetic field, it does not experience force. And particularly when the charged particle is perpendicular to the magnetic field, it follows circular path. When there is some angle between the charged particle and magnetic field which is neither perpendicular nor parallel, then it has to execute both circular motion and translatory motion, which results in helical motion like this. This now discuss ಮಾಡಿವಿ ಕ್ಲಾಸ್ನೊಳಗೆ. ಸೊ ಆನ್ಸರ್ is option D, helical. Okay, next one. If the radius of the D's of cyclotron is r, then the kinetic energy of a proton of mass m accelerated by the cyclotron at an oscillating frequency nu is. ಸೊ ಫ್ರೀಕ್ವೆನ್ಸಿ ಆಫ್ ಸೈಕ್ಲೋಟ್ರಾನ್ ಅಂತ ಹೇಳಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಇದರೊಳಗೆ ನಾನು ಎಕ್ಸ್ಪ್ಲನೇಷನ್ ಮಾಡೋದೇನು ಬರೋಂಗಿಲ್ಲ. ಸೊ ವಿಚಾರ ಮಾಡಿರಿ, ಇಫ್ ಯು ರಿಮೆಂಬರ್ ದ ಥಿಯರಿ ಪಾರ್ಟ್ ಕರೆಕ್ಟ್ಲಿ, ಯು ಕ್ಯಾನ್ ಡೈರೆಕ್ಟ್ಲಿ ಟಿಕ್ ದಿ ಆನ್ಸರ್. ಓಕೆ, ಟ್ರೈ ಮಾಡಿರ್ಬೇಕಾದ್ರೆ ಇದನ್ನು. ಸೊ ಇಫ್ ಯು ಹ್ಯಾವ್ ಡನ್ ದ್ಯಾಟ್, ಆನ್ಸರ್ ಈಸ್ ಆಪ್ಷನ್ ಸಿ, 2π² mv² r². ಓಕೆ, next question. A proton of mass m
and charge q is moving in a plane with kinetic energy E, if there exists a uniform magnetic field B perpendicular to the plane of the motion, the proton will move in a circular path of radius. ಅಂದರೆ ಏನಿಲ್ಲ, ವೆರಿ ಸಿಂಪಲ್ ಐತೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಂದು ಪ್ರೋಟಾನ್ ಎಂಟರ್ ಆಗೈತಿ ಆಟ್ ಅನ್ ಆ್ಯಂಗಲ್ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ ಅವರು. ಆವಾಗ ಇಫ್ ದ ಕೈನೆಟಿಕ್ ಎನರ್ಜಿ ಆಫ್ ದಟ್ ಪ್ರೋಟಾನ್ ಈಸ್ ಇ, ದೆನ್ ವಾಟ್ ಈಸ್ ದ ರೇಡಿಯಸ್ ಅಂದ್ರೆ ಅದು ಹಿಂಗೆ ಸರ್ಕ್ಯುಲರ್ ಮೋಷನ್ನಾಗ ಹೋಗಿ ಸ್ಟಾರ್ಟ್ ಆಗ್ತೈತಲ್ಲ, ಆ ಸರ್ಕ್ಯುಲರ್ ಪಾತದ್ದು ರೇಡಿಯಸ್ದ ಫಾರ್ಮುಲಾ ಕೇಳಾಕತ್ತಾರೆ ಅವ್ರು ಅಷ್ಟೇ. ವಿ ಆಲ್ರೆಡಿ ನೋ ದ ರೇಡಿಯಸ್ ಫಾರ್ಮುಲಾ. ಅಪ್ಲೈ ಮಾಡಿರಿಲ್ಲ, ಟ್ರೈ ಮಾಡಿರಿ ಇದನ್ನು. ಓಕೆ, ಇಫ್ ಯು ಆರ್ ರೆಡಿ, ದಿ ಆನ್ಸರ್ ಈಸ್ ಆಪ್ಷನ್ ಬಿ, ರೂಟ್ ಆಫ್ 2em ಡಿವೈಡೆಡ್ ಬೈ ಕ್ಯೂ ಬಿ. ಎದಕ್ಕಂದ್ರೆ ಈ ನಮಗೆ ಫಾರ್ಮುಲಾ ಗೊತ್ತು ನೋಡ್ರಿ, ರೇಡಿಯಸ್ ಈಸ್ ಈಕ್ವಲ್ಸ್ ಟು ಎಮ್ ವಿ ಬೈ ಕ್ಯೂ ಬಿ. ಎಮ್ ವಿ ಅಂದರೆ ಮೊಮೆಂಟಮ್, ಹೌದಾ? ಸೊ ಮೊಮೆಂಟಮ್ ಜಾಗದಾಗ ನಾನು ಹೇಳಿದ್ದೆ ವಿ ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ರೂಟ್ ಆಫ್ 2mk. ಸೊ ಕೆ ಬದಲಿ ಇಲ್ಲಿ ಕೈನೆಟಿಕ್ ಎನರ್ಜಿ ಇ ಯೂಸ್ ಮಾಡಿರಿ ಅಂತಾರೆ ಅವ್ರು. ಸೊ ಅದಕ್ಕೆ ಆನ್ಸರ್ ರೂಟ್ ಆಫ್ 2me. ಇವ್ರ ಆಪ್ಷನ್ನಾಗ ಇ ಎಮ್ ಕೊಟ್ಟಾರೆ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. An electrically charged particle enters into a uniform magnetic induction field in the direction perpendicular to the field with a velocity v, then it travels such that ಅಂಥೇಳಿ ಕೇಳಾರ. ಟ್ರೈ ಮಾಡಿರಿ, ಪಾಸ್ ಮಾಡಿರಿ. ಓಕೆ, ಸೊ ದಿ ಆನ್ಸರ್ ಫಾರ್ ದ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ. When it enters into a uniform magnetic field perpendicular, it moves into a circular path with a radius which is directly proportional to its velocity. According to the formula, R is equals to mv by qb. ಈ ಫಾರ್ಮುಲಾ ಬೇಸ್ಡ್ ಭಾಳಷ್ಟು ಕ್ವಶನ್ಸ್ ಕೇಳ್ಯಾರ ಅಂತ ಹೇಳಿದ್ನಲ್ಲ. ಸೊ ಹೀಗಾಗಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಆ್ಯಂಡ್ ಇಟ್ ಮೂವ್ಸ್ ಇನ್ ಅ ಸರ್ಕ್ಯುಲರ್ ಪಾತ್. ಓಕೆ, ಸೊ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. A neutron, a proton, an electron and alpha particle enter a region of uniform magnetic field with same velocities. The magnetic field is perpendicular and directed into the plane of the paper. The tracks of the particles are labeled in the figure. The electron follows which track? ಅಂತ ಕೇಳ್ಯಾರ. ಅಂದ್ರೆ ಒಂದು ನ್ಯೂಟ್ರಾನನ್ನು, ಒಂದು ಪ್ರೋಟಾನನ್ನು, ಒಂದು ಎಲೆಕ್ಟ್ರಾನು, ಒಂದು ಅಲ್ಫಾ ಪಾರ್ಟಿಕಲ್, ನಾಲ್ಕನ್ನು ಸೇಮ್ ವೆಲಾಸಿಟಿಯಿಂದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಗೆದ್ರೆ ಅವು ಏನ್ರಿ ಡಿವಿಯೇಟ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಎ ಬಿ ಸಿ ಡಿ ಇದ್ರೊಳಗೆ ಎಲೆಕ್ಟ್ರಾನ್ ಯಾವುದು ಅಂತ ಕೇಳಾಕತ್ತಾರೆ. ಓಕೆ, ಟ್ರೈ ಮಾಡಿದನು. ಓಕೆ, ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಎ ಡಿ. ದಿಸ್ ಈಸ್ ಎಲೆಕ್ಟ್ರಾನ್ ಅಂತ. ಯಾಕಂದ್ರೆ ನ್ಯೂಟ್ರಾನ್ ವಿಚ್ ಈಸ್ ಚಾರ್ಜ್ಲೆಸ್ ಈಸ್ ಆಬ್ವಿಯಸ್ಲಿ ಸಿ, ಇಟ್ ಡಸ್ ನಾಟ್ ಗೆಟ್ ಡಿವಿಯೇಟೆಡ್. ಉಳ್ಕಿದ್ರೊಳಗೆ ಒಂದು ಪ್ರೋಟಾನ್, ಒಂದು ಅಲ್ಫಾ ಪಾರ್ಟಿಕಲ್, ಒಂದು ಎಲೆಕ್ಟ್ರಾನ್ ಐತಿ. ಸೊ ದೀಸ್ ಟೂ ಆರ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ವೆರಸ್ ಎಲೆಕ್ಟ್ರಾನ್ ಈಸ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಆಬ್ವಿಯಸ್ಲಿ the force experienced by the positive charge and negative charge is opposite in direction due to the magnetic field. ಸೊ ಅದಕ್ಕೆ ಇವು ಎರಡು ಒಂದು ಕಡೆ ಅದಾವೆ ಎ ಆ್ಯಂಡ್ ಬಿ ಅಂದರೆ ಇವೆರಡು ಪಾಸಿಟಿವ್ ಅಂದರೆ ಇವೆರಡು ಪ್ರೋಟಾನ್ ಅಲ್ಫಾ ಪಾರ್ಟಿಕಲ್ ಅವು. ಉಳಿದಿದ್ದು ಒಂದು ಯಾವುದು? ಎಲೆಕ್ಟ್ರಾನ್ ವಿಚ್ ಈಸ್ ಡಿ. ಇದು ಕರ್ನಾಟಕ ಸಿ ಇ ಟಿ ಒಳಗೆ ಅಪಿಯರ್ ಆಗಿದ್ದ ಕ್ವಶನ್ನ ಇದು ಚಾಪ್ಟರ್ನಾಗಿಂದ. ಸೊ ಅಂದ್ರೆ ನಾನು ಇದನ್ನು ರಿಮೈಂಡ್ ಎದಕ್ಕೆ ಮಾಡಾಕತ್ತೀನಿ ಅಂದರೆ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರ್ತಾವೆ, ನ್ಯೂಮರಿಕಲ್ಸ್ ಇರ್ತಾವೆ, ಮೀಡಿಯಮ್ ಇರ್ತಾವೆ, ಈಸಿ ಇರ್ತಾವೆ, ಆಲ್ ವೆರೈಟಿ ಇರ್ತಾವೆ. ಸ್ವಲ್ಪ ನೀವು ರೌಂಡ್ಸ್ ಮಾಡ್ಕೊತ ಫಸ್ಟಿಂದ ಲಾಸ್ಟ್ ತನಕ ಹೋಗಿ ಫಸ್ಟಿಗೆ ಎಲ್ಲ ಕ್ವಶನ್ಸ್ ಈಸಿ ಫಸ್ಟ್ ಸಾಲ್ವ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ನಾ ಅದ್ರಾಗ ಏನು ಟಿಪ್ಸ್ ಹೇಳಿನಿ ನೋಡ್ರಿ ಆ ವಿಡಿಯೋದೊಳಗೆ ಲಾಸ್ಟ್ ತನಕ. ಅಕಸ್ಮಾತ್ ಯಾರೇ ಆ ವಿಡಿಯೋ ಲಾಸ್ಟ್ ತನಕ ನೋಡಿದ್ದಿಲ್ಲ ಅಂದ್ರೆ ಅಪ್ ಟು ಲಾಸ್ಟ್ ಸೆಕೆಂಡ್ ಅಥವಾ ಲಾಸ್ಟ್ ಮಿನಿಟ್ ತನಕ ಜಾಗ ಕೊರೆಯಾಗ ತಂದುಬಿಡು ಅಂಥೇಳಿ ಅರ್ಧಕ್ಕೆ ನಿಂದಿರ್ಸಿದ್ರೆ ಪೂರ್ತಿ ನೋಡಿರಿ. ಅದರೊಳಗೆ ಲಾಸ್ಟ್ ಈಗ ಸಿ ಇ ಟಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ಲಾಸ್ಟ್ 10 ಮಿನಿಟ್ಸ್ನೊಳಗೆ ಹೆಂಗೆ ಕ್ವಶನ್ಸ್ ಟಿಕ್ ಹಾಕ್ಬೇಕು, ನೆಗೆಟಿವ್ ಮಾರ್ಕಿಂಗ್ ಎಲ್ಲಾರ್ದನ್ನು ಹೆಂಗೆ ನಾವು ಯುಟಿಲೈಸ್ ಮಾಡ್ಕೋಬೋದು, ಅದಕ್ಕೇನು ಟ್ರಿಕ್ಸ್ ಇರ್ತಾವೆ, ಸ್ವಲ್ಪ ಸಿಂಪಲ್ ಟ್ರಿಕ್ಸ್ ಇರ್ತಾವೆ, ನಿಮಗೆ ಅವು ಸಮ್ಟೈಮ್ಸ್ ಗೊತ್ತಿರೋಂಗಿಲ್ಲ, ಅದ್ರ ಸಲುವಾಗಿ ಅಷ್ಟೇ.
ಸೊ ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್. ಸೊ ಮತ್ತೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕ್ವಶನ್ಸ್ ನಾವು ಕಂಟಿನ್ಯೂ ಮಾಡೋಣಂತೆ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ. Just a minute.